ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ನಿಮ್ಮ ನೆಚ್ಚಿನ ಡಾಕ್ಟರ್ ವಿಆರ್ಎಸ್ ಅಕ್ಯುರೇಟ್ ಕೋಚಿಂಗ್ ಸೆಂಟರ್ ಅನ್ನುವಂತ ಒಂದು ಆಪ್ ಅನ್ನ ಡೆವಲಪ್ ಮಾಡಿದೀವಿ. ಇದು ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ. ಡೌನ್ಲೋಡ್ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ವಿಜ್ಞಾನ ಒಂದೇ ಅಲ್ಲ, ಎಲ್ಲಾ ಸಬ್ಜೆಕ್ಟ್ ಗಳನ್ನ ನಮ್ಮ ಆಪ್ ನಲ್ಲಿ ಕೇಳಬಹುದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಆರಂಭಿಸೋಣ. ನಾವು ಬ್ಲಡ್ ರಕ್ತದ ಬಗ್ಗೆ ಹೋಗ್ತಾ ಇದ್ವಿ. ಬ್ಲಡ್ ಅಲ್ಲಿ 3 ಡಿವಿಷನ್ ಮಾಡ್ಕೊಂಡಿದ್ವಿ. ಒಂದು ಫಿಸಿಯಾಲಜಿ ಬ್ಲಡ್, ಇದನ್ನ ಓದಿದ್ವಿ. ಇನ್ನೊಂದು ಡಿಸೀಸ್ ಆಫ್ ದಿ ಬ್ಲಡ್, ರಕ್ತದ ಕಾಯಿಲೆಗಳ ಬಗ್ಗೆ ಓದಿದ್ವಿ. ಇವತ್ತು ಕ್ಲಾಸಿಫಿಕೇಶನ್ಸ್ ಆಫ್ ದಿ ಬ್ಲಡ್ ಅನ್ನ ನೋಡೋಣ. ರಕ್ತದ ವರ್ಗೀಕರಣ, ಕ್ಲಾಸಿಫಿಕೇಶನ್ಸ್ ಆಫ್ ಬ್ಲಡ್, ಕ್ಲಾಸಿಫಿಕೇಶನ್ ಆಫ್ ಬ್ಲಡ್, ರಕ್ತದ ವರ್ಗೀಕರಣದ ಬಗ್ಗೆ ನೋಡೋಣ. ರಕ್ತದ ವರ್ಗೀಕರಣ ನೋಡಿ, ಇದಂತೂ ತುಂಬಾ ಟೈಮ್ ಕೇಳಿದ್ದಾರೆ. ರಕ್ತದ ವರ್ಗೀಕರಣ ಮಾಡಿದವರು ಯಾರು ಅಂತ. ಬ್ಲಡ್ ಕ್ಲಾಸಿಫೈಡ್ ಬೈ ಡಾಕ್ಟರ್ ಕಾರ್ಲ್ ಲ್ಯಾಂಡ್ ಸ್ಟೆನರ್ ಅನ್ನುವಂತ ವಿಜ್ಞಾನಿ ಮೊಟ್ಟ ಮೊದಲಿಗೆ ರಕ್ತವನ್ನ ವರ್ಗೀಕರಿಸಿದ್ರು. ಇಂಗ್ಲೆಂಡ್ ಅವರು ಇವರು ನಿಮ್ಗೆ ಬರ್ಡೇ ಕೂಡ ಗೊತ್ತಿದೆ, ಜೂನ್ 14th ಇವನ್ನ ಬರ್ಡೇ. ಅದಕ್ಕೋಸ್ಕರ ಇದನ್ನ ವರ್ಲ್ಡ್ ಬ್ಲಡ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇದೀಗ ಆಲ್ರೆಡಿ ಗೊತ್ತಿದೆ ನಿಮ್ಗೆ. ಓಕೆ, ಕಾರ್ಲ್ ಲ್ಯಾಂಡ್ ಸ್ಟೆನರ್ ರಕ್ತವನ್ನ ವರ್ಗೀಕರಿಸಿದವರು ಯಾರು ಅನ್ನೋದು PC ಇಂದ ಹಿಡಿದು UPSC ವರೆಗೆ ಆಲ್ಮೋಸ್ಟ್ ಆಲ್ ಎಲ್ಲಾ ಎಕ್ಸಾಮ್ ನಲ್ಲಿ ಕೇಳಿದ್ದಾನೆ. ವೆರಿ ಇಂಪಾರ್ಟೆಂಟ್. ಕಾರ್ಲ್ ಲ್ಯಾಂಡ್ ಸ್ಟೆನರ್ ಅನ್ನುವಂತ ವಿಜ್ಞಾನಿ ಮೊಟ್ಟ ಮೊದಲಿಗೆ ರಕ್ತವನ್ನ ವರ್ಗೀಕರಿಸಿದ್ರು. ಯಾವುದರ ಆಧಾರದ ಮೇಲೆ ರಕ್ತವನ್ನ ವರ್ಗೀಕರಿಸಿದ್ದಾನೆ ಅಂತ ಇನ್ನೊಂದು ಕ್ವಶನ್ಸ್ ಅನ್ನ ಕೇಳ್ತಾನೆ. ಬ್ಲಡ್ ಕ್ಲಾಸಿಫೈಡ್ ಆನ್ ಬೇಸ್ ಆಫ್ ಆಂಟಿಜನ್. ಆಂಟಿಜನ್ ಪ್ರತಿ ಜನಕ ಶಕ್ತಿ ಅಂತ ಕರಿತೀವಿ. ಜನಕ ಶಕ್ತಿ ಪ್ರತಿ ಆಂಟಿಜನ್ ಆಧಾರದ ಮೇಲೆ ರಕ್ತವನ್ನು ವರ್ಗೀಕರಿಸಿದ್ದೀವಿ. ಆನ್ ಬೇಸ್ ಆಫ್ ಆಂಟಿಜನ್ ಬ್ಲಡ್ ಮೈನ್ಲಿ ಕ್ಲಾಸಿಫೈಡ್ ಇಂಟು 4 ಗ್ರೂಪ್ಸ್. 4 ಗುಂಪುಗಳಾಗಿ ಮೈನ್ ಆಗಿ ವರ್ಗೀಕರಿಸಿದ್ದೀವಿ ಆನ್ ಬೇಸ್ ಆಫ್ ಆಂಟಿಜನ್. ಆಂಟಿಜನ್ ನ ಆಧಾರದ ಮೇಲೆ ರಕ್ತವನ್ನ 4 ಗುಂಪುಗಳಾಗಿ ವರ್ಗೀಕರಿಸಿದ್ದೀವಿ. ಯಾವ್ಯಾವ ಅಂತ ನೋಡೋಣ. ಈಗ ರಕ್ತದ ಪ್ರಮುಖ 4 ಗುಂಪುಗಳಾಗಿ ವರ್ಗೀಕರಿಸಿರೋದು ಎ ಬಿ ಎಬಿ ಓ. ಓಕೆ, ಈ ಯಾವ್ದ್ರ ಆಧಾರದ ಮೇಲೆ ವರ್ಗೀಕರಿಸಿದ್ದಾರೆ ಅನ್ನೋದು ಒಂದು ಕ್ವಶನ್ಸ್ ಕೇಳ್ತಾನೆ. ಆಂಟಿಜನ್ ಅನ್ನೋದನ್ನ ಇಂಗ್ಲಿಷ್ ಅಲ್ಲಿ ವರ್ಡ್ ಅನ್ನ ಜ್ಞಾಪಕ ಇಟ್ಕೊಳ್ಳಿ. ಕನ್ನಡದಲ್ಲಿ ಪ್ರತಿ ಜನಕ, ಪ್ರತಿ ಕಾಯಕ ಈ ತರ ಕೊಟ್ಬಿಟ್ಟು ನಿಮ್ಗೆ ಕನ್ಫ್ಯೂಷನ್ ಮಾಡ್ಬಿಡ್ತಾನೆ. ಕನ್ನಡ ಪದಕ್ಕೆ ವೈಟೇಜ್ ಅನ್ನ ಯಾವ್ದು ಕೊಡಿ ಅಂದ್ರೆ ಆಂಟಿಜನ್ ಅನ್ನುವಂತ ಪದಕ್ಕೆ ಕೊಡಿ. ನಿಮ್ಗೆ ಇದ್ರೊಳಗೆ ಏನೇನ್ ಬೇಕು ಅಂತ ಗೊತ್ತಿರ್ಬೇಕು ಅಂದ್ರೆ ಬ್ಲಡ್ ಗ್ರೂಪ್ ಗಳು ಗೊತ್ತಿರ್ಬೇಕು. ಬ್ಲಡ್ ಗ್ರೂಪ್, ಆ ಬ್ಲಡ್ ಗ್ರೂಪ್ ನಲ್ಲಿ ಯಾವ ಆಂಟಿಜನ್ ಇದೆ ಅಂತ ಗೊತ್ತಿರ್ಬೇಕು. ಬ್ಲಡ್ ಗ್ರೂಪ್ ಗೊತ್ತಿರ್ಬೇಕು. ಬ್ಲಡ್ ಗ್ರೂಪ್ ಆಂಟಿಜನ್, ಯಾವ ಆಂಟಿಜನ್ ಇದೆ ಅಂತ ಗೊತ್ತಿರ್ಬೇಕು. ಆಂಟಿಬಾಡಿ, ಪ್ರತಿ ಕಾಯಕ ಶಕ್ತಿ, ಆಂಟಿಬಾಡಿ ಗೊತ್ತಿರ್ಬೇಕು. ಡೊನೇಟ್, ಯಾರಿಗೆ ಈ ರಕ್ತದ ಗುಂಪು ಕೊಡಬಹುದು. ರಿಸೀವ್, ಯಾರಿಂದ ಇವರು ತೆಗೆದುಕೋಬಹುದು. ರಿಸೀವ್. ನನ್ಗನ್ಸುತ್ತೆ ಇಂಗ್ಲಿಷ್ ಪದನೇ ತುಂಬಾ ಚೆನ್ನಾಗಿದೆ, ಕನ್ನಡ ಪದ ಗೊಂದಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ರಕ್ತದ ಗುಂಪುಗಳು ಆಂಟಿಜನ್, ಪ್ರತಿ ಜನಕ ಶಕ್ತಿ. ಆಂಟಿಬಾಡಿ, ಪ್ರತಿ ಕಾಯಕ ಶಕ್ತಿ. ಡೊನೇಟ್, ದಾನ. ರಿಸೀವ್, ಸ್ವೀಕಾರ, ಯಾರಿಂದ ತೆಗೆದುಕೋಬಹುದು. ಈಗ ಎ ರಕ್ತದ ಗುಂಪನ್ನ ತೆಗೆದುಕೊಳ್ಳೋಣ. ನಮ್ಗೆ ಗೊತ್ತಿದೆ ಆಂಟಿಜನ್ ಆಧಾರದ ಮೇಲೆ 4 ಗುಂಪು ಮಾಡ್ಕೊಂಡಿದ್ವಿ. ಎ ಬಿ ಓ. ಎ ಅನ್ನ ತೆಗೆದುಕೊಳ್ಳೋಣ. ಏನಲ್ಲಿ ಆಂಟಿಜನ್ ಯಾವ್ದಿದೆ ಅಂತ ಕೇಳ್ತಾನೆ. ಏನೇ ಇರುತ್ತೆ ಅದ್ರ ಬೇಸಿಸ್ ಮೇಲೆ ಗ್ರೂಪ್ ಮಾಡಿರೋದ್ರಿಂದ ಇದು ಇರುತ್ತೆ. ಎ ಆಂಟಿಜನ್ ಇರುತ್ತೆ, ಎ ರಕ್ತದ ಗುಂಪು ಅಂತ ಮಾಡಿದ್ವಿ. ಆಂಟಿಬಾಡಿ ಯಾವಾಗಲೂ ಇಗ್ನೆಸ್ಟ್ ಆಗಿರುತ್ತೆ, ಬಿ ಇರುತ್ತೆ. ಇದನ್ನ ಸ್ಮಾಲ್ ಲೆಟರ್ ಬರೆದಿದ್ದೀವಿ, ಗೊತ್ತಿರ್ಬೋದು. ಓಕೆ, ಡೊನೇಟ್, ಯಾರಿಗೆ ಇವ್ರನ್ನ ಕೊಡಬಹುದು ಅಂತಂದ್ರೆ ಎ ಎಲ್ಲೆಲ್ಲಿ ಬರೀತಿರೋ ಅವ್ರಿಗೆ ಕೊಡಬಹುದು. ಎ ಇಲ್ಲಿ ಎ ಇದೆ, ಎ ಬಿ ನಲ್ಲಿ ಎ ಇದೆ, ಅದರವರಿಗೆ ಕೊಡಬಹುದು. ಯಾರನ್ನ ರಿಸೀವ್ ಮಾಡ್ಕೋಬಹುದು ಅಂದ್ರೆ ಅದೇ ರಕ್ತದ ಗುಂಪನ್ನು ರಿಸೀವ್ ಮಾಡ್ಕೋಬಹುದು. ಓ ಇಂದ ಎಲ್ಲರೂ ರಿಸೀವ್ ಮಾಡ್ಕೋಬಹುದು. ಯಾಕೆ ಅಂತ ಮುಂದೆ ನೋಡೋಣ. ಓಕೆ, ಇಷ್ಟು. ಆದ್ರೆ ನಿಮ್ಗೆ ಯಾಕೆ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ನಮ್ಗೆ ಸೈನ್ಸ್ ಡಿಫಿಕಲ್ಟಿ ಅನಿಸ್ತಾ ಇದೆ, ಒಂದ್ ಸ್ವಲ್ಪ ಅಪ್ಲೈಡ್ ಮಾಡ್ಬಿಡ್ತಾನೆ. ಇವನಿಗೆ ರಾಮಾಯಣವನಿಗೆ ಎ ರಕ್ತದ ಗುಂಪಿದೆ, ಅವನಿಗೆ ಅಪಘಾತವಾಗಿ ತೀವ್ರ ರಕ್ತಸ್ರಾವವಾಗಿದೆ. ಈ ಕೆಳಗಿಂದ ಯಾವ ವ್ಯಕ್ತಿಯಿಂದ ರಕ್ತವನ್ನು ಪಡೆಯಬಹುದು
ಅಂತ ಕೊಟ್ಬಿಟ್ಟು ಅವನು ಏನ್ ಕೊಡ್ತಾನೆ, ರಾವಣನಲ್ಲಿ ಓ ಇದೆ, ಲಕ್ಷ್ಮಣನಲ್ಲಿ ಬಿ ಇದೆ, ಈ ತರ ಕೊಟ್ಕೊಂಡು ಹೋಗ್ಬಿಡ್ತಾನೆ. ನೀವೇನ್ ಯೋಚನೆ ಮಾಡ್ತೀರಿ, ರಾವಣನ್ಗೂ ಆಗೋದಿಲ್ಲ ಅಂತಾದ್ಮೇಲೆ ರಕ್ತ ಹೆಂಗ್ ಆಗ್ಬರುತ್ತೆ ಅಂದ್ಬಿಟ್ಟು ಅದೊಂದು ಬಿಟ್ಬಿಟ್ಟು ಇನ್ನು ಉಳಿದವನ್ನೆಲ್ಲ ಬರೀತೀರಾ, ಹೋಗ್ಬಿಡ್ತಾ. ಓಕೆ, ಅದರಿಂದ ಯಾಕೆ ಏನು ಅನ್ನೋದ್ರ ಮೇಲೆ ಕಥೆ ಕೊಟ್ಬಿಡ್ತಾನೆ. ಗೊತ್ತಿರ್ಬೇಕು, ಇದು ಎ ಬ್ಲಡ್ ಗ್ರೂಪ್ ಅಂತ ತೆಗೆದುಕೊಂಡಾಗ ಇಷ್ಟು ಮಾಹಿತಿ ಗೊತ್ತಿರ್ಬೇಕು ನಿಮ್ಗೆ. ಎ ಬ್ಲಡ್ ಗ್ರೂಪ್ ನಲ್ಲಿ ಎ ಅನ್ನುವಂತ ಆಂಟಿಜನ್ ಇದೆ, ಬಿ ಅನ್ನುವಂತ ಆಂಟಿಬಾಡಿ ಇದೆ. ಇವ್ರು ಯಾರು ಕೊಡ್ಬೋದು ಅಂದ್ರೆ ಎ ಬಿ ಅವರಿಗೆ ಕೊಡ್ಬೋದು. ಯಾರನ್ನ ತೆಗೆದುಕೋಬಹುದು ಅಂತಂದ್ರೆ ಎ ಮತ್ತು ಓ ನಿಂದ ಎಲ್ಲರೂ ತೆಗೆದುಕೋಬಹುದು. ಇದು ಆಯ್ತು, ಎ ಆಯ್ತು. ಈಗ ಬಿ ಹೋಗೋಣ. ಬಿ ನಲ್ಲಿ ಆಂಟಿಜನ್ ಬಿ ನೇ ಇರುತ್ತೆ, ಆಂಟಿಬಾಡಿ ಎ ಇರುತ್ತೆ. ಡೊನೇಟ್ ಬಿ ಕಡೆ ಬರೆಯೋದು, ಬಿ ಎ ಬಿ ಅಂತ ಬಂದಾಗ ಅದರೊಳಗೆ ಇರುತ್ತಲ್ವಾ ಬಿ. ಬಿ ಮತ್ತು ಓ ಇಂದ ರಿಸೀವ್ ಮಾಡ್ಕೋಬಹುದು. ಯಾರಿಗೆ ಡೊನೇಟ್ ಮಾಡಬಹುದು ಅಂದ್ರೆ ಬಿ ನವರಿಗೆ ಕೊಡ್ಬೋದು, ಎ ಬಿ ಅವರಿಗೆ ಕೊಡ್ಬೋದು. ಇವರು ಯಾರಿಂದ ರಿಸೀವ್ ಮಾಡ್ಕೋಬಹುದು ಅಂತ ಕೇಳಿದ್ರೆ ಬಿ ಇಂದ ರಿಸೀವ್ ಮಾಡ್ಕೋಬಹುದು, ಓ ಇಂದ ರಿಸೀವ್ ಮಾಡ್ಕೋಬಹುದು. ಇದು ಗೊತ್ತಾಯ್ತು. ಇದರಲ್ಲೂ ಇದೇ ತರ ಅಪ್ಲೈಡ್ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಮುಂದೆ ನೋಡೋಣ ಅಪ್ಲೈಡ್ ಕ್ವಶನ್ಸ್ ಹೇಗೆ ಬರ್ತವೆ. ಓಕೆ, ಎ ಬಿ ರಕ್ತದ ಗುಂಪು. ಎ ಬಿ ರಕ್ತದ ಗುಂಪಿನಲ್ಲಿ ಆಂಟಿಜನ್ ಎ ಅಂಡ್ ಬಿ ಎರಡು ಇರ್ತವೆ. ಅದಕ್ಕೋಸ್ಕರ ಇದನ್ನ ಎ ಬಿ ರಕ್ತದ ಗುಂಪು ಅಂತ ಕರಿತೀವಿ. ಆಂಟಿಬಾಡಿ ನಿಲ್ ಇರಲ್ಲ. ಇದೇ ಕ್ವಶನ್ಸ್ ಅನ್ನ 2014 KS Prelims ಗೆ ಕೇಳಿರೋದು. ಈ ಕೆಳಗಿನ ಯಾವ ರಕ್ತದ ಗುಂಪಿನಲ್ಲಿ ಆಂಟಿಬಾಡಿಗಳು ಇರುವುದಿಲ್ಲ ಅಂತ ಕೇಳ್ತಾನೆ. ಎ ಬಿ ನಲ್ಲಿ ಆಂಟಿಬಾಡಿಗಳು ಇರೋದಿಲ್ಲ, ಗೊತ್ತಿರಬೇಕು. ಓಕೆ, ಯಾರಿಗೆ ಇವರು ಡೊನೇಟ್ ಮಾಡಬಹುದು ಅಂತ ಕೇಳಿದ್ರೆ ಎ ಬಿ ಅವರು ಮಾತ್ರ ಡೊನೇಟ್ ಮಾಡೋದಕ್ಕೆ ಸಾಧ್ಯತೆ. ಯಾರಿಂದ ರಿಸೀವ್ ಮಾಡ್ಕೋಬಹುದು ಅಂದ್ರೆ ಎ ಬಿ ಓ ಎಲ್ಲರಿಂದನೂ ರಿಸೀವ್ ಮಾಡ್ಕೋಬಹುದು. ಅದರಿಂದ ಇದನ್ನ ಯೂನಿವರ್ಸಲ್ ರಿಸೀವರ್ ಅಂತ ಕರೀತಾರೆ, ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೀತಾರೆ. ಎಲ್ಲ ರಕ್ತದ ಗುಂಪನ್ನು ಎ ಬಿ ಅವರಿಗೆ ಕೊಡಬಹುದು. ಅದರಿಂದ ಇದನ್ನ ಯೂನಿವರ್ಸಲ್ ರಿಸೀವರ್ ಅಂತ ಕರೀತಾರೆ. ಯಾಕೆಂದ್ರೆ ಯಾವುದೇ ಒಂದು ರಕ್ತದ ಗುಂಪನ್ನ ಪ್ರತಿರೋಧಿಸೋದು ಯಾವುದು ಅಂದ್ರೆ ಆಂಟಿಬಾಡೀಸ್, ಪ್ರತಿಕಾಯಕ ಶಕ್ತಿಗಳು. ಆಂಟಿಬಾಡೀಸ್ ಇಲ್ವೇ ಇಲ್ವಲ್ಲ, ಪ್ರತಿರೋಧಿಸುವಂತ ಶಕ್ತಿ ಇಲ್ಲ ಅದಕ್ಕೆ. ಅದಕ್ಕೋಸ್ಕರ ಎಲ್ಲಾ ರಕ್ತವನ್ನ ತೆಗೆದುಕೋಬಹುದು. ಅದು ಕೂಡ ಗೊತ್ತಿಲ್ಲ, ರೀಸನ್ ಕೂಡ ಗೊತ್ತಿಲ್ಲ. ಓಕೆ, ಓ ರಕ್ತದ ಗುಂಪನ್ನ ತೆಗೆದುಕೊಂಡಾಗ ಆಂಟಿಜನ್ ಇರಲ್ಲ ಇದರೊಳಗೆ. ಓಕೆ, ಲಾಸ್ಟ್ ಟೈಮ್ ಇಲ್ಲಿವರೆಗೆ ಕ್ವಶನ್ಸ್ ಬಂದಿದ್ದಾನೆ ಅಂದ್ರೆ ಈ ಟೈಮ್ ಇತ್ತು ಬರ್ಬೋದು. ಆಂಟಿಜನ್ ಗಳಿರೋದಿಲ್ಲ, ಆಂಟಿಬಾಡಿ ಎ ಅಂಡ್ ಬಿ ಎರಡು ಇರ್ತವೆ. ನಿಮಗೆ ಕ್ವಶನ್ಸ್ ಅನ್ನ ಕೊಡ್ತಾರೆ. ಓ ರಕ್ತದ ಗುಂಪು ಎಲ್ಲಾ ರಕ್ತದ ಗುಂಪುಗಳಿಗೆ ಹೊಂದಿಕೊಳ್ಳಲು ಕಾರಣ ಏನು ಅಂತ ಕೊಟ್ಬಿಟ್ಟು ಎ ಆಂಟಿಬಾಡಿಯನ್ನ ಹೊಂದಿರೋದ್ರಿಂದ, ಬಿ ಆಂಟಿಬಾಡಿಯನ್ನ ಹೊಂದಿರುವುದರಿಂದ, ಎ ಬಿ ಆಂಟಿಬಾಡಿ ಎರಡನ್ನೂ ಹೊಂದಿರುವುದರಿಂದ, ಎ ಆಂಟಿಬಾಡಿಯನ್ನು ಹೊಂದಿದ್ದು ಬಿ ಆಂಟಿಬಾಡಿ ಇಲ್ಲದಿರುವುದರಿಂದ ಈ ತರ ಏನೋ ಕೊಡ್ತಾ, ಅಥವಾ ಎರಡು ಇಲ್ಲದೆ ಇರೋದ್ರಿಂದ. ಯಾಕೆ ಎಲ್ಲ ರಕ್ತದ ಗುಂಪಿಗೆ ಹೊಂದ್ಕೊಳ್ಳುತ್ತೆ? ಈಗ ನನಗೆ ಎ ತೆಗೆದುಕೊಳ್ಳೋಣ, ಏನೆಲ್ಲ ಆಂಟಿಬಾಡಿ ಬಿ ಇದೆ. ನಾನು ಹೇಳಿದೆ ಪ್ರತಿರೋಧಿಸೋದು ಯಾವುದು ಅಂದ್ರೆ ಬಿ. ಇದು ಏನಾಗುತ್ತೆ ಅಂದ್ರೆ ಇದ್ರಲ್ಲೂ ಬಿ ಇದೆ, ಇದ್ರಲ್ಲೂ ಬಿ ಇದೆ. ಅದ್ರಲ್ಲಿ ಏನ್ ಮಾಡುತ್ತೆ, ಹೊಂದಾಣಿಕೆಯನ್ನ ಮಾಡ್ಕೊಡುತ್ತೆ. ಇದರಲ್ಲಿ ನೋಡಿ, ಬಿ ಬ್ಲಡ್ ಗ್ರೂಪ್ ನಲ್ಲಿ ಏನಿದೆ, ಎ ಅನ್ನುವಂತ ಆಂಟಿಬಾಡಿ ಇದೆ, ಇದರಲ್ಲೂ ಎ ಇದೆ, ಹೊಂದಾಣಿಕೆ ಮಾಡ್ಕೊಡುತ್ತೆ. ಇದರಲ್ಲಿ ಪ್ರತಿರೋಧಿಸುವಂತ ಶಕ್ತಿನೇ ಇರಲ್ಲ ಇದ್ರೊಳಗೆ. ಓಕೆ, ಎ ಬಿ ನಲ್ಲಿ, ಎ ಅಂಡ್ ಬಿ ನಲ್ಲಿ ಅದರದೇ ರಕ್ತ, ಅದರಿಂದ ಏನಾಗುತ್ತೆ, ಓ ಬ್ಲಡ್ ಗ್ರೂಪ್ಗೆ ಸರೋಗುತ್ತೆ. ಅದ್ರಲ್ಲೂ ಯಾವ ಸರೋಗುತ್ತೆ ಅಂತ ನೆಕ್ಸ್ಟ್ ನೋಡೋಣ. ಡೊನೇಟ್ ಯಾರಿಗೆ ಕೊಡ್ಬೋದು ಇವರು ಅಂದ್ರೆ ಈಗಾಗಲೇ ಹೇಳಿದೆ, ಎಲ್ಲರಿಗೂ ಕೊಡೋದಕ್ಕೆ ಸಾಧ್ಯತೆ ಇದೆ ಇದು ಅಂತ. ಇದೆ ಯೂನಿವರ್ಸಲ್ ಡೋನರ್ ಅಂತ ಕರಿತೀವಿ, ಸಾರ್ವತ್ರಿಕ ದಾನಿ ಅಂತ ಕರೀತಾರೆ. ಸಾರ್ವತ್ರಿಕ ದಾನಿ ಯಾವುದು, ಸಾರ್ವತ್ರಿಕ ಸ್ವೀಕಾರಿ ಯಾವುದು, ಎರಡನ್ನೂ ಕೂಡ ಗೊತ್ತಿರಬೇಕು. ಸಾರ್ವತ್ರಿಕ ದಾನಿ ಯೂನಿವರ್ಸಲ್ ಡೋನರ್ ಅಂತ ಕರೀತಾರೆ. ಇದೊಂದೇ ಕ್ವಶನ್ಸ್ ಒಂದು 200 ಬಾರಿ ಬಂದಿರಬಹುದು ಇದು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ. ಓಕೆ, ರಿಸೀವ್ ಓನ್ಲಿ ಫ್ರಮ್ ಓ ಗೊತ್ತಿರಬೇಕು. ಎಂಟೈರ್ ಟೇಬಲ್ ತಲೆಯಲ್ಲಿದ್ರೆ ಒಳ್ಳೇದು ನಿಮ್ಗೆ. ಈ ಟೇಬಲ್ ಇಷ್ಟು ಇಟ್ಕೊಳ್ಳೋಕೆ ತಲೆಯಲ್ಲಿ ಜಾಗ ಇಲ್ಲ ಸರ್ ಅಂದ್ರೆ ಅಟ್ಲೀಸ್ಟ್ ಅಂಡರ್ಲೈನ್ ಮಾಡಿರೋದು ವೆರಿ ಇಂಪಾರ್ಟೆಂಟ್. ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ಅಂಡರ್ಲೈನ್ ಏನ್ ಮಾಡಿದೀನಿ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಂತರ ತಲೆಯಲ್ಲಿ ಇಟ್ಕೋಬೇಕು. ಈ ಟೇಬಲ್ ಅನ್ಸಲ ನೋಡೋಣ. ಈ ಟೇಬಲ್ ಅರ್ಥ ಮಾಡ್ಕೊಂಡ್ರೆ ಎಂಟೈರ್ ಕ್ಲಾಸಿಫಿಕೇಶನ್ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಹೊತ್ತು ಕೊಡೋಣ. ಇದು ನೋಡೋಣ. ನಮ್ಗೆ ಈಗಾಗಲೇ ಗೊತ್ತಿದೆ, ಕಾರ್ಲ್ ಆಂಟಿಸ್ಟೈನರ್ ಆಂಟಿಜನ್ ಆದಾದ್ಮೇಲೆ ರಕ್ತವನ್ನ 4 ಗುಂಪುಗಳಾಗಿ ವಿಂಗಡಿಸಿದ್ರು. ಆ 4 ಗುಂಪು ಯಾವ್ದು ಅಂದ್ರೆ ಎ ಬಿ ಎ ಬಿ ಓ. ಇದ್ರೊಳಗೆ ನಿಮ್ಗೆ ಏನ್ ಗೊತ್ತಿರ್ಬೇಕು ಅಂದ್ರೆ ಯಾವ್ಯಾವ ರಕ್ತದ ಗುಂಪು ಇದೆ ಅಂತ ಗೊತ್ತಿರ್ಬೇಕು. ಆ ರಕ್ತದ ಗುಂಪಿನಲ್ಲಿ ಏನೇನು ಆಂಟಿಜನ್ ಇದೆ, ಪ್ರತಿ ಜನಕ ಶಕ್ತಿ ಇದೆ ಅಂತ ಗೊತ್ತಿರ್ಬೇಕು. ಯಾವ್ಯಾವ ಆಂಟಿಬಾಡೀಸ್ ಇದೆ ಅಂತ ಗೊತ್ತಿರ್ಬೇಕು. ನೆಕ್ಸ್ಟ್ ಯಾರಿಗೆ ಡೊನೇಟ್ ಮಾಡ್ಬೋದು ಅವರು ಅಂತ ಗೊತ್ತಿರ್ಬೇಕು. ಯಾರಿಂದ ರಿಸೀವ್ ಮಾಡ್ಬೋದು ಅಂತ ಗೊತ್ತಿರ್ಬೇಕು. ಓಕೆ, ಅವ್ನ ಕಥೆನಾರ ಕೊಡ್ಲಿ, ನರೇಶನ್ ಅನ್ನ ಕೊಡ್ಲಿ, ಸ್ಟೇಟ್ಮೆಂಟ್ ಅನ್ನ ಕೊಡ್ಲಿ, ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇರೋದು ಓಕೆ. ಅದ್ರೊಳಗೆ ನಿಮ್ಗೆ ಆಂಟಿಜನ್ ಯಾವ್ಯಾವ್ದಿದೆ ಅಂತ ಹೇಳಿದೀನಿ. ಆಂಟಿಜನ್ ಇಲ್ಲದೆ ಇರುವಂತ ಬ್ಲಡ್ ಗ್ರೂಪ್ ಅಂದ್ರೆ ಓ. ಇನ್ನು ಉಳಿದೋದ್ರಲ್ಲಿ ಅದರಲ್ಲೇ ಇರುತ್ತೆ. ಎ ಬ್ಲಡ್ ಗ್ರೂಪ್ ಅಂದ್ಮೇಲೆ ಎ ಅಂತ ಹೇಳ್ಬೇಕು ಅಂದ್ರೆ ಎ ಆಂಟಿಜನ್ ಇರುತ್ತೆ, ಬಿ ಇರುತ್ತೆ, ಎ ಬಿ ನಲ್ಲಿ 2 ಆಂಟಿಜನ್ ಇರುತ್ತೆ.
ಆಂಟಿಬಾಡಿಗಳು ಅಂತಂದಾಗ ನಾನು ಹೇಳಿದೆ ಯಾವ್ಯಾವ್ದು ಎಗೇನೆಸ್ಟ್ ಆಗಿರುತ್ತೆ ಅದಕ್ಕೆ ಆಂಟಿಜನ್ಗೆ ಎಗೇನೆಸ್ಟ್ ಆಗಿರುತ್ತೆ ಅಂತ ಹೇಳಿ ಒಂದು ಆಂಟಿಬಾಡಿ ಇಲ್ಲದೆ ಇರುವಂತಹ ರಕ್ತದ ಗುಂಪು ಅಂದ್ರೆ ಎ ಬಿ. ಯೂನಿವರ್ಸಲ್ ರಿಸೀವರ್ ಯಾವುದು ಅಂದ್ರೆ ಎ ಬಿ ಅಂತ ಗೊತ್ತಿರಬೇಕು. ಯೂನಿವರ್ಸಲ್ ಡೋನರ್ ಯಾವುದು ಅಂದ್ರೆ ಓ ಅಂತ ಗೊತ್ತಿರಬೇಕು. ಇದ್ರ ಬಗ್ಗೆ ಅನಾಲಿಸಿಸ್ ಮಾಡೋಣ. ಇದ್ರ ಮೇಲೆ ಕ್ವಶನ್ಸ್ ಬರ್ತವೆ. ಈಗ ಆಲ್ರೆಡಿ ನಿಮ್ಗೆ ಹೇಳಿದೀನಿ, ಒಂದೊಂದಾಗಿ ನೋಡ್ತಾ ಹೋಗ್ಬೋಣ. ಓಕೆ, ನೆಕ್ಸ್ಟ್ ನೋಡೋಣ. ಇದ್ರೊಳಗೆ ಏನ್ ಗೊತ್ತಿರ್ಬೇಕು ನಿಮ್ಗೆ ಅಂತಂದ್ರೆ ಟೇಬಲ್ ನಲ್ಲಿ ಏನೇನ್ ಗೊತ್ತಿರ್ಬೇಕು ಅಂತಂದ್ರೆ ಏನಲ್ಲಿ ನಾನು ಈಗಾಗಲೇ ಹೇಳಿದೆ ಕಥೆ ರೂಪದಲ್ಲಿ ರಾಮು ಅನ್ನುವ ಎ ರಕ್ತದ ಗುಂಪನ್ನು ಹೊಂದಿರ್ತಾನೆ. ಅವನಿಗೆ ಅಪವಾದವಾಗಿದೆ, ತೀವ್ರ ರಕ್ತಸ್ರಾವವಾಗಿದೆ. ಈ ಕೆಳಗಿನ ಯಾವ ವ್ಯಕ್ತಿಯಿಂದ ರಕ್ತ ಪಡಿಬಹುದು ಅಂತ ಕೇಳ್ಬಿಟ್ಟು ರಾವಣ ಅಂತ ಕೊಟ್ಬಿಟ್ಟು ಹೋಗ್ಕೊಟ್ಟಿರ್ತಾನೆ. ಅದೊಂದನ್ನ ಬಿಟ್ಬಿಟ್ಟು ಉಳಿದ ಆನ್ಸರ್ ಮಾಡ್ತೀರಾ ಅಂತ ಹೇಳಿದೆ. ಆ ರೀತಿ ಒಂದು ಕ್ವಶನ್ಸ್ ಬರುತ್ತೆ. ಎ ರಕ್ತದ ಗುಂಪು ಕೊಟ್ಬಿಡೋಣ. ಬಿ ರಕ್ತದ ಗುಂಪಲ್ಲಿ ಕೇಳ್ತಾನೆ ಇಂಡಿಯನ್ಸ್ ಹೈಯೆಸ್ಟ್ ಬ್ಲಡ್ ಗ್ರೂಪ್ ಯಾವುದು ಅಂತ. ಬಿ ಅದರಲ್ಲೂ ಪಾಸಿಟಿವ್. ಓಕೆ, ಭಾರತೀಯರಲ್ಲಿರುವ ಅತಿ ಹೆಚ್ಚಿನ ರಕ್ತದ ಗುಂಪು ಯಾವುದು? ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸ್ ಆಗುತ್ತೆ. ಭಾರತೀಯರಲ್ಲಿರುವಂತಹ ಅತಿ ಹೆಚ್ಚಿನ ರಕ್ತದ ಗುಂಪು ಯಾವುದು ಅಂತಂದ್ರೆ ಬಿ ಪಾಸಿಟಿವ್. ಆರ್ಡರ್ ಅಲ್ಲಿ ಬರ್ತಾ ಇದೀವಿ. ಎ ಬ್ಲಡ್ ಗ್ರೂಪ್ ಅಲ್ಲಿ ಏನ್ ಕೇಳಬಹುದು ಅಂತ ಈಗ ಆಲ್ರೆಡಿ ಟೇಬಲ್ ಅಲ್ಲಿ ಗೊತ್ತಾಗಿದೆ. ಬಿ ಬ್ಲಡ್ ಗ್ರೂಪ್ ಅಲ್ಲಿ ಇದೊಂದು ಕ್ವಶನ್ಸ್ ಅನ್ನ ನೋಡಬಹುದು. ಓಕೆ, ನೆಕ್ಸ್ಟ್ ಆಂಟಿಬಾಡಿಗಳನ್ನ ಹೊಂದಿಲ್ಲದ ರಕ್ತದ ಗುಂಪು ಯಾವುದು ಅಂತ ಕೇಳ್ತಾನೆ. ಆಂಟಿಬಾಡೀಸ್ ಅನ್ನ ಹೊಂದಿಲ್ಲದೆ ಇರುವಂತಹ ರಕ್ತದ ಗುಂಪು ಈಗ ಆಲ್ರೆಡಿ ಇಲ್ಲದೆ ಇರುವಂತಹ ರಕ್ತದ ಗುಂಪು ಈಗ ಆಲ್ರೆಡಿ ಗೊತ್ತಿದೆ, ಎ ಬಿ. ಓಕೆ, ಆಂಟಿಬಾಡೀಸ್ ಅನ್ನ ಹೊಂದೇ ಇರುವಂತಹ ರಕ್ತದ ಗುಂಪು ಎ ಬಿ. ಇದನ್ನ KS ಗೆ ಕೇಳಿದ ಗೊತ್ತಿರಬೇಕು. ಎ ಬಿ ಮೇಲೆ ಇನ್ನೊಂದು ಕ್ವಶನ್ಸ್ ಅನ್ನ ಕೇಳ್ತಾನೆ. ಯೂನಿವರ್ಸಲ್ ರಿಸೀವರ್ ಯಾವುದು ಅಂತ. ಯೂನಿವರ್ಸಲ್ ರಿಸೀವರ್ ಕನ್ನಡದಲ್ಲಿ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೀತಾರೆ. ರಿಸೀವರ್ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರಿತೀವಿ. ಸ್ವೀಕಾರಿ, ಸಾರ್ವತ್ರಿಕ ಸ್ವೀಕಾರಿ ಅಂತ ಯಾವುದನ್ನ ಕರೀತಾರೆ ಅಂದ್ರೆ ಎ ಬಿ ಅನ್ನ ಕರಿತೀವಿ. ಕಾರಣ ಏನು ಅಂತಂದ್ರೆ ಎ ಬಿ ರಕ್ತದ ಗುಂಪಿಗೆ ಎಲ್ಲಾ ರಕ್ತದ ಗುಂಪನ್ನ ಕೊಡೋದಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೀತಾರೆ. ಯೂನಿವರ್ಸಲ್ ರಿಸೀವರ್ ಅಂತ ಕರೀತಾರೆ. ಹೀಗೆ ಎ ಬಿ ಮೇಲೆ ಗೊತ್ತಾಯ್ತು. ಹೋಗ್ಬರೋಣ. ಆಂಟಿಜನ್ ಗಳನ್ನ ಹೊಂದಿಲ್ಲದ ರಕ್ತದ ಗುಂಪು ಯಾವುದು ಅಂತಂದ್ರೆ ಆಂಟಿಜನ್ ಇಲ್ಲದೆ ಇರುವಂತಹ ರಕ್ತದ ಗುಂಪು ಯಾವುದು ಅಂದ್ರೆ ಓ. ಪ್ರತಿ ಜನಕ ಶಕ್ತಿಯನ್ನ ಹೊಂದೇ ಇರುವಂತಹ ರಕ್ತದ ಗುಂಪು ಯಾವುದು ಅಂತ ಏನಾದ್ರು ಕೇಳೋದಾದ್ರೆ ಓ ತಗೋತಿರ್ಬೇಕು. ಇದ್ರ ಮೇಲೆ ಇನ್ನೊಂದು ಕ್ವಶನ್ಸ್ ಕೇಳ್ತಾನೆ. ಯೂನಿವರ್ಸಲ್ ಡೋನರ್ ಯಾವುದು ಅಂತ. ಯೂನಿವರ್ಸಲ್ ಡೋನರ್ ಸಾರ್ವತ್ರಿಕ ದಾನಿ ಅಂತ ಕರಿತೀವಿ. ಸಾರ್ವತ್ರಿಕ ದಾನಿ ಯಾವುದು ಅಂದ್ರೆ ಎ ಬಿ ಓ ಅಂತ ಕೊಟ್ಬಿಟ್ರೆ ಓ ಅಂತ ಬರೀರಿ. ಅದ್ರೊಳಗೂ ಏನಾದ್ರು ಓ ನೆಗೆಟಿವ್ ಅನ್ನೋದೊಂದು ಏನಾದ್ರು ಇತ್ತು ಆನ್ಸರ್ ಅಂತಂದ್ರೆ ಪಾಸಿಟಿವ್ ಇದ್ರು ಕೂಡ ಓ ನೆಗೆಟಿವ್ ಅನ್ನೋದಕ್ಕೆ ಬರೀಬೇಕು. ಓ ನೆಗೆಟಿವ್ ಅನ್ನ ನಾವ್ ಎಂತ ಕರಿತೀವಿ? ಯೂನಿವರ್ಸಲ್ ಡೋನರ್ ಅಂತ ಕರಿತೀವಿ. ಕಾರಣ ಎಲ್ಲರಿಗೂ ಯಾವುದೇ ಟೆಸ್ಟ್ ಮಾಡಿದ್ರೆ ಕೊಡ್ಬೋದಂತ ರಕ್ತದ ಗುಂಪು ಯಾವುದು ಅಂದ್ರೆ ಓ ನೆಗೆಟಿವ್. ಓ ನೆಗೆಟಿವ್ ಅಂತ ಇದ್ರ ಮೇಲೆ ಇನ್ನೊಂದು ಕ್ವಶನ್ ಕೊಟ್ಟಿರ್ಬೇಕು. ಪ್ರಪಂಚದಲ್ಲಿ ಅತಿ ಹೆಚ್ಚಿನಲ್ಲಿರುವಂತಹ ರಕ್ತದ ಗುಂಪು ಯಾವುದು ಅಂತ ಕೇಳ್ತಾನೆ. ವರ್ಲ್ಡ್ ಹೈಯೆಸ್ಟ್ ಬ್ಲಡ್ ಗ್ರೂಪ್ ಯಾವುದು ಅಂತ ಕೇಳಿದ್ರೆ ಓ ಪಾಸಿಟಿವ್. ಭಾರತದಲ್ಲಿ ಅತಿ ಹೆಚ್ಚಿನ ರಕ್ತದ ಗುಂಪು ಅಂದ್ರೆ ಬಿ ಪಾಸಿಟಿವ್. ಪ್ರಪಂಚದಲ್ಲಿ ಅತಿ ಹೆಚ್ಚಿನ ರಕ್ತದ ಗುಂಪು ಯಾವುದು ಅಂದ್ರೆ ಓ ಪಾಸಿಟಿವ್. ಇದಿಷ್ಟು ಮಾಹಿತಿ ಇದ್ರ ಮೇಲೆ ಗೊತ್ತಿರಬೇಕಾಗುತ್ತೆ. ಓಕೆ, ಓ ಪಾಸಿಟಿವ್. ಇತ್ತೀಚೆಗೆ ಒಂದು ಹೊಸ ರಕ್ತದ ಗುಂಪನ್ನ ಕಂಡುಹಿಡಿದ್ರು. ಓಕೆ, ಭಾರತದಲ್ಲಿ ಇತ್ತೀಚೆಗೆ ಪತ್ತೆ ಹಚ್ಚಿದ ರಕ್ತದ ಗುಂಪು ಯಾವುದು ಅಂತ ಕೇಳಿದ. ಇತ್ತೀಚೆಗೆ ಅಂದಾಗ ಇನ್ನೂ ಒಂದು ಕ್ವಶನ್ಸ್ ರೈಸಸ್ ಆಗುತ್ತೆ. ರೀಸೆಂಟ್ ಭಾರತದಲ್ಲಿ ಒಂದು ಹೊಸ ರಕ್ತದ ಗುಂಪನ್ನ ಕಂಡುಹಿಡಿದ್ವಿ. ಅದನ್ನ ಬಾಂಬೆನಲ್ಲಿ ಕಂಡುಹಿಡಿದ್ವಿ. ಅದಕ್ಕೋಸ್ಕರ ಇದನ್ನೇ ಬಾಂಬೆ ಬ್ಲಡ್ ಗ್ರೂಪ್ ಅಂತಾನೆ ಹೆಸರಿಟ್ರು. ಬಾಂಬೆ ಬ್ಲಡ್ ಗ್ರೂಪ್ ಅಂತ ಹೆಸರಿಟ್ರು. ಇದಕ್ಕೆ ಇನ್ನೊಂದು ಹೆಸರಿದೆ HH ಬ್ಲಡ್ ಗ್ರೂಪ್ ಅಂತಾನು ಕರೀತಾರೆ. HH ಬ್ಲಡ್ ಗ್ರೂಪ್ ಅಂತಾನೆ ಹೇಳ್ತೀವಿ. ಓಕೆ, OH ಬ್ಲಡ್ ಗ್ರೂಪ್ ಅಂತಾನು ಕರೀತಾರೆ. ಬ್ಲಡ್ ಗ್ರೂಪ್ ಅಂತಾನು ಹೇಳ್ತೀವಿ. ಓಕೆ, ಬೇಂಡೆ ಅನ್ನುವಂತ ವಿಜ್ಞಾನಿ, ಡಾಕ್ಟರ್ ಬೇಂಡೆ ಅನ್ನುವಂತ ವಿಜ್ಞಾನಿ ಇದನ್ನ ಫಿಸಿಷಿಯನ್ ಇದನ್ನ ಕಂಡಿಡಿದ್ರು ಬಾಂಬೆನಲ್ಲಿ. 1952 ನಲ್ಲಿ ಇದನ್ನ ಪತ್ತೆ ಹಚ್ಚಿದ್ರು. ಇದೊಂದು ವಿಶಿಷ್ಟವಾಗಿ ಯಾವುದೇ ಆಂಟಿಜನ್ ಅನ್ನ ಹೊಂದಿರುವಂತಹ ರಕ್ತ ಆಗಿತ್ತು. ಅದಕ್ಕೋಸ್ಕರ ಇದನ್ನ ABC 3 ಇರೋದ್ರಿಂದ ABC ರಕ್ತದ ಗುಂಪು ಅಂತ ಇದನ್ನ ಕರೀತಾರೆ. ಓಕೆ, ಭಾರತದಲ್ಲಿ ಪತ್ತೆ ಹಚ್ಚಿದಂತಹ ರಕ್ತದ ಗುಂಪು ಯಾವುದು ಅಂದ್ರೆ ಬಾಂಬೆ ಬ್ಲಡ್ ಗ್ರೂಪ್. ಅದಕ್ಕೆ ಇನ್ನೊಂದು ಹೆಸರಿದೆ HH ಬ್ಲಡ್ ಗ್ರೂಪ್ ಅಂತಾನು ಕರೀತಾರೆ. OH ಬ್ಲಡ್ ಗ್ರೂಪ್ ಅಂತಾನು ಕರಿತೀವಿ. ಡಾಕ್ಟರ್ ಬೇಂಡೆ ಎನ್ನುವಂತ ಒಬ್ಬ ಫಿಸಿಷಿಯನ್ ಇದನ್ನ ಕಂಡಿಡಿದ್ರು 1952 ನಲ್ಲಿ. ABC ಎನ್ನುವಂತ ಆಂಟಿಜನ್ ಇರುತ್ತೆ. ಇದನ್ನ ABC ರಕ್ತದ ಗುಂಪು ಅಂತಾನು ಕರೀತಾರೆ. ಅತಿ ವಿರಳ ಗುಂಪು ಯಾವುದು? ರೇರ್ ಬ್ಲಡ್ ಗ್ರೂಪ್ಸ್ ಯಾವುದು ಅಂತ ಕೇಳ್ತಾರೆ. ರೇರ್ ಬ್ಲಡ್ ಗ್ರೂಪ್ ಅಂತ ಅಂದ್ರೆ ಬ್ಲಡ್ ಸಿಗಲ್ಲ ಅವ್ರಿಗೆ ಅನ್ನುವಂಥವು ಯಾವುದು ಅಂತ. AB ನೆಗೆಟಿವ್ ಮತ್ತು ಬಾಂಬೆ ಬ್ಲಡ್ ಗ್ರೂಪ್ ಇದೆಯಲ್ಲ, ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ರೇರ್ ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ಕಾರಣ ರಕ್ತ ಸಿಗೋದು ತುಂಬಾ ಕಷ್ಟ ಆಗುತ್ತೆ. ಸ್ಪೈನ್ ನಲ್ಲಿ ಒಬ್ಬರಿಗೆ ಬಾಂಬೆ ಬ್ಲಡ್ ಗ್ರೂಪ್ ಬೇಕಾಗಿತ್ತು.
ಅವರು ಏನ್ ಮಾಡಿದ್ರೆ ಅಂದ್ರೆ ಇಂಡಿಯಾಗೆ ಒಂದು ನ್ಯಾನೋ ಫ್ಲೈಟ್ ಅಲ್ಲಿ ಬಂದು ನಮ್ಮ ದಾವಣಗೆರೆನಲ್ಲಿ ಇಬ್ಬರಿಗೆ ಈ ಬ್ಲಡ್ ಗ್ರೂಪ್ ಇದೆ, ಅವರಿಂದ ಒಂದೊಂದು ಯೂನಿಟ್ ಬ್ಲಡ್ ಅನ್ನ ತೆಗೆದುಕೊಂಡು ಅವ್ರಿಗೆ ಅಮೌಂಟ್ ಕೊಟ್ಟು ಒಂದೊಂದು ಯೂನಿಟ್ ಬ್ಲಡ್ ಅನ್ನ ತೆಗೆದುಕೊಂಡು ಇಮಿಡಿಯೇಟ್ ಆಗಿ ಫ್ಲೈಟ್ ಅಲ್ಲಿ ತೆಗೆದುಕೊಂಡು ಹೋಗ್ಬಿಟ್ಟು ಅವ್ರಿಗೆ ಆಪರೇಷನ್ ಮಾಡಿ ಸಕ್ಸಸ್ ಆಗಿದ್ದಾರೆ. ಅಂದ್ರೆ ನಾನು ಏನಕ್ಕೆ ಈ ಕಥೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರೆಲ್ಲ ಫೈನಾನ್ಷಿಯಲಿ ಸ್ಟೇಬಲ್ ಆಗಿರುವಂತ ಕಂಟ್ರಿಗಳು ಅದರಿಂದ ಇಷ್ಟೇ ಎಕ್ಸ್ಪೆನ್ಸಸ್ ಮಾಡೋದಕ್ಕೆ ರೆಡಿ ಇದ್ದಾರೆ. ನಮ್ಮಲ್ಲಿ ಈ ತರ ಆಗೋದಿಲ್ಲ. ನಿಮ್ಗೆ ಗೊತ್ತಿರಬೇಕು, ಕರೋನಾ ಟೈಮ್ ನಲ್ಲಿ ಆಕ್ಸಿಜನ್ ಸಿಲಿಂಡರ್ ಸಿಗದೆ ಇರೋದಕ್ಕೆ ಕೈ ಮುಗಿದು ಬಿಟ್ಬಿಟ್ಟಿದೀವಿ. ಅದು ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು. ಓಕೆ, ಅದು ಅವ್ರಿಗೆ ಮಾತ್ರ ಸಾಧ್ಯ, ಅಷ್ಟು ಖರ್ಚು ಮಾಡಿ ಬರೋದಕ್ಕೆ ಸಾಧ್ಯತೆ ಆಗುತ್ತೆ. ನಮ್ಗೆಲ್ಲ ಪಾವರ್ಟಿ ಲೈನ್ ಅಲ್ಲಿ ಇರೋದು ಕಷ್ಟ ಆಗ್ಬೋದು. ಓಕೆ, ಬಾಂಬೆ ಬ್ಲಡ್ ಗ್ರೂಪ್ ಇದು 1 ಕೋಟಿಗೆ ಒಬ್ಬರಿಗೆ ಇಬ್ಬರಿಗೆ ಇರುವಂತಹ ಬ್ಲಡ್ ಗ್ರೂಪ್ ಇದು. ಅದಕ್ಕೋಸ್ಕರ ಇದನ್ನ ರೇರ್ ಬ್ಲಡ್ ಗ್ರೂಪ್ಸ್ ಅಂತ ಕರೀತಾರೆ. ಓಕೆ, ವೆರಿ ಇಂಪಾರ್ಟೆಂಟ್. ಕಾಂಪಿಟೇಟಿವ್ ಎಕ್ಸಾಮ್ ಗೆ ಕ್ವಶನ್ಸ್ ಬರೋದು ಟೇಬಲ್ ಮೇಲಲ್ಲ, ಟೇಬಲ್ ನ ಅನಾಲಿಸಿಸ್ ಅನ್ನ ಮಾಡೋದ್ರ ಮೇಲೆ ಕ್ವಶನ್ಸ್ ಗಳು ಜಾಸ್ತಿ ಬರ್ತವೆ. ಇದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರೋದ್ರಿಂದ ಇನ್ನೊಂದ್ಸಲ ನಾನು ಇದನ್ನ ಹೇಳ್ತಾ ಹೋಗ್ತೀನಿ. ಎ ಬ್ಲಡ್ ಗ್ರೂಪ್ ನಲ್ಲಿ ನಿಮ್ಗೆ ಏನಾದ್ರು ಕೇಳಿ, ಆಂಟಿಜನ್ ಕೇಳಿದ್ರೆ ಗೊತ್ತಿದೆ ನಿಮ್ಗೆ, ಆಂಟಿಬಾಡಿ ಕೇಳಿದೆ. ಎ ರಕ್ತದ ಗ್ರೂಪ್ ನಲ್ಲಿ ಎ ಆಂಟಿಜನ್ ಇರುತ್ತೆ, ಬಿ ಆಂಟಿಬಾಡಿ ಇರುತ್ತೆ. ಯಾರು ಡೊನೇಟ್ ಮಾಡಬಹುದು ಅಂದ್ರೆ ಎ ಮತ್ತು ಎ ಬಿ ಅವರಿಗೆ ಡೊನೇಟ್ ಮಾಡಬಹುದು. ಯಾರಿಂದ ರಿಸೀವ್ ಮಾಡಬಹುದು ಅಂದ್ರೆ ಎ ಮತ್ತು ಓ ಇಂದ ರಿಸೀವ್ ಮಾಡಬಹುದು. ಅದನ್ನ ಎ ನಲ್ಲಿ ಕ್ವಶನ್ಸ್ ರೈಸಸ್ ಆದ್ರೆ ಕಥೆಗಳ ರೂಪದಲ್ಲಿ ಆಗುತ್ತೆ. ನಾನು ಈಗಾಗಲೇ ಹೇಳಿದೀನಿ, ರಾಮನಿಗೆ ಎ ರಕ್ತದ ಗುಂಪು ಇದೆ, ಅವನಿಗೆ ಅಪಘಾತ ಆಗಿ ರಕ್ತ ಬೇಕಾಗಿದೆ, ಅವನು ಇವನ್ಗೆ ರಾವಣ ಅನ್ನೋದ್ರಲ್ಲಿ ಓ ಇದೆ ಅಂತ ಕೊಟ್ಟಿರ್ತಾನೆ. ರಾವಣಂಗೂ ಅವನಿಗೂ ಆಗಲ್ಲ ಅಂದ್ಬಿಟ್ಟು ಮೊದಲೇ ಬಿಟ್ಬಿಡ್ತೀರಾ, ಹೋಗ್ಬಿಡುತ್ತೆ ಮಾರ್ಕ್ಸ್, ನೋಡ್ಕೋಬೇಕು ಅದನ್ನ. ಓಕೆ, ಬಿ ರಕ್ತದ ಗುಂಪನ್ನ ತೆಗೆದುಕೊಂಡಾಗ ಭಾರತೀಯರಿರುವ ಅತಿ ಹೆಚ್ಚಿನ ರಕ್ತದ ಗುಂಪು ಯಾವುದು ಅಂತ ಕೇಳ್ತಾನೆ. ಬಿ ಪಾಸಿಟಿವ್, ಇಂಡಿಯನ್ಸ್ ಹೈಯೆಸ್ಟ್ ಬ್ಲಡ್ ಗ್ರೂಪ್ ಬಿ ಪಾಸಿಟಿವ್. ಬ್ಲಡ್ ಗ್ರೂಪ್ ವಿತೌಟ್ ಆಂಟಿಬಾಡೀಸ್ ಅಂದ್ರೆ ಆಂಟಿಬಾಡೀಸ್ ಅನ್ನ ಹೊಂದಿಲ್ಲದ ರಕ್ತದ ಗುಂಪು ಯಾವುದು ಅಂತ ಕೇಳ್ತಾನೆ. ಎ ಬಿ. ಇದು KS ಕೂಡ ಕ್ವಶನ್ಸ್ ಆಗಿತ್ತು. ಯೂನಿವರ್ಸಲ್ ರಿಸೀವರ್, ಎಲ್ಲಾದ್ರಿಂದನೂ ಬ್ಲಡ್ ಅನ್ನ ಸ್ವೀಕರಿಸುವಂತ ರಕ್ತದ ಗುಂಪು ಯಾವುದು ಅಂತ ಕೇಳ್ತಾನೆ. ಎ ಬಿ. ಇದನ್ನ ಯೂನಿವರ್ಸಲ್ ರಿಸೀವರ್ ಅಂತ ಕರೀತಾರೆ. ಕಾರಣ ಎ ಬಿ ಎ ಬಿ ಓ 4 ಬ್ಲಡ್ ಗ್ರೂಪ್ ಗಳಿಂದ ಇದನ್ನ ತೆಗೆದುಕೋಬಹುದು. ಅದಕ್ಕೋಸ್ಕರ ಯೂನಿವರ್ಸಲ್ ರಿಸೀವರ್ ಅಥವಾ ಸಾರ್ವತ್ರಿಕ ಸ್ವೀಕಾರಿ, ಈ ಪದಗಳನ್ನ ಚೇಂಜ್ ಮಾಡ್ಕೊಂಡು ನೋಡ್ ಬರಿಬೇಕು ಅವನ್ನ. ಓಕೆ, ಅಲ್ಲಿಗೆ ಎ ಬಿ ಮೇಲೆ ಗೊತ್ತಾಗಬೇಕು. ಓ ಹೋಗೋಣ. ಓ ನಲ್ಲಿ ಆಂಟಿಜನ್ ಅನ್ನ ಹೊಂದಿಲ್ಲದ ರಕ್ತದ ಗುಂಪು ಯಾವುದು ಅಂದ್ರೆ ಓ ಪ್ರತಿಜನಕ ಶಕ್ತಿಯನ್ನ ಹೊಂದಿರಲಿಲ್ಲ. ಅದು ಪ್ರತಿಕಾಯಕ ಶಕ್ತಿಯನ್ನ ಹೊಂದಿಲ್ಲ, ಇದು ಪ್ರತಿಜನಕ ಶಕ್ತಿಯನ್ನ ಹೊಂದಿರಲ್ಲ. ಅದರಿಂದ ಕನ್ನಡ ಪದಗಳು ತುಂಬಾ ಕನ್ಫ್ಯೂಷನ್ ಮಾಡ್ತವೆ. ಇಂಗ್ಲಿಷ್ ಅಲ್ಲಿ ತುಂಬಾ ಕ್ಲಿಯರ್ ಆಗಿದೆ. ಆಂಟಿಬಾಡೀಸ್ ಇಲ್ಲದೆ ರಕ್ತದ ಗುಂಪು ಅಂದ್ರೆ ಎ ಬಿ, ಆಂಟಿಜನ್ ಇಲ್ಲದೆ ಇರುವಂತ ರಕ್ತದ ಗುಂಪು ಅಂದ್ರೆ ಓ. ಓಕೆ, ಯೂನಿವರ್ಸಲ್ ಡೋನರ್ ಅಂತ ಹೇಳ್ತೀವಿ, ಸಾರ್ವತ್ರಿಕ ದಾನಿಯಿಂದ. ಓ ಅನ್ನ ಸಾರ್ವತ್ರಿಕ ದಾನಿಯಿಂದ ಕೊಡ್ತಾರೆ. ಇದು ಯಾವಾಗ ಕರೆಕ್ಟ್ ಆಗುತ್ತೆ ಅಂದ್ರೆ ಎ ಬಿ ಓ ಅಂತ ಕೊಟ್ಬಿಟ್ರೆ ಓಗೆ ಟಿಕ್ ಮಾಡಿ. ಅದರಲ್ಲೂ ಓ ಪಾಸಿಟಿವ್ ಓ ನೆಗೆಟಿವ್ ಕೊಟ್ಟಿದ್ರೆ ಓ ನೆಗೆಟಿವ್ ಗೆ ಟಿಕ್ ಮಾಡ್ಬೇಕಾಗುತ್ತೆ. ಇದನ್ನ ಯೂನಿವರ್ಸಲ್ ಡೋನರ್ ಅಂತ ಕರಿತೀವಿ, ಸಾರ್ವತ್ರಿಕ ದಾನಿ ಅಂತ ಕರಿತೀವಿ. ವರ್ಲ್ಡ್ ಹೈಯೆಸ್ಟ್ ಬ್ಲಡ್ ಗ್ರೂಪ್, ಪ್ರಪಂಚದಲ್ಲಿರುವ ಅತಿ ಹೆಚ್ಚಿನ ರಕ್ತದ ಗುಂಪು ಯಾವುದು ಅಂತ ಕೇಳ್ತಾನೆ. ಓ ಪಾಸಿಟಿವ್. ಓಕೆ, ಕೆಲವು ಫ್ಯಾಮಿಲಿಗಳಲ್ಲಿ ಒಂದೇ ರೀತಿ ಪ್ರೊಫೆಷನ್ ಇದ್ಬಿಡ್ತಾರೆ. ಉದಾಹರಣೆಗೆ ಒಂದೇ ಮನೆಯಲ್ಲಿ 4-5 ಜನ IAS ಆಫೀಸರ್ಸ್ ಆತರ. ಒಂದು ಡಾಕ್ಟರ್ ಫ್ಯಾಮಿಲಿ ಅಂದ್ರೆ ಅಪ್ಪ ಡಾಕ್ಟರ್, ಅಮ್ಮ ಡಾಕ್ಟರ್, ಮಗಳು ಡಾಕ್ಟರ್, ಈ ರೀತಿ ಇರ್ತಾರೆ. ಮಗಳದು ಮದುವೆ ಆದ್ಮೇಲೆ ಮನೆ ಕಳ್ಸ್ಬೇಕಾರೆ ಅವರು ಓ ಬ್ಲಡ್ ಗ್ರೂಪ್ ಇದ್ದಂಗೆ ಇರ್ಬೇಕಮ್ಮ ಅಂತ ಆಶೀರ್ವಾದ ಮಾಡ್ಬಿಟ್ಟು ಹೇಳ್ಬಿಡ್ತಾರೆ. ಅಂದ್ರೆ ಆಕೆಗೆ ಹೇಳಿದ್ದು, ಅಮ್ಮ ಹೇಳಿದ್ದು ಆಕೆಗೆ ಅರ್ಥ ಆಗಿರುತ್ತೆ, ಬೇರೆಯವ್ರಿಗೆ ಅರ್ಥ ಆಗಿರಲ್ಲ. ಅಂದ್ರೆ ಏನರ್ಥ ಅಂದ್ರೆ ಓ ಬ್ಲಡ್ ಗ್ರೂಪ್ ಎಲ್ಲರಿಗೂ ಹೊಂದ್ಕೊಂಡು ಹೋದಕ್ಕೆ, ಓದಂತ ಮನೆಯಲ್ಲಿ ಎಲ್ಲರಿಗೂ ಹೊಂದ್ಕೊಂಡು ಹೋಗುವಂತ ಅರ್ಥ. ಅಂದ್ರೆ ಓದಂತ ಸ್ಪೀಡ್ ಅಲ್ಲೇ ವಾಪಸ್ ಬಂದ್ಬಿಡ್ಬೇಡ ಅಂತ ಇನ್ನೊಂದು ಅರ್ಥ. ಆಯ್ತಾ? ಹಾಗೆ ಓ ಬ್ಲಡ್ ಗ್ರೂಪ್ ಅಂತ ನಾವು ಯೂನಿವರ್ಸಲ್ ಡೋನರ್ ಅಂತ ಹೇಳ್ತೀವಿ, ಎಲ್ಲರಿಗೂ ಹೊಂದ್ಕೊಂಡು ಹೋಗುತ್ತೆ. ಓಕೆ, ಭಾರತದಲ್ಲಿ 1952 ನಲ್ಲಿ ಒಂದು ಹೊಸ ರಕ್ತದ ಗುಂಪನ್ನ ಕಂಡಿದ್ವಿ, ಅದನ್ನ ಬಾಂಬೆ ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ಇದನ್ನ HH ಬ್ಲಡ್ ಗ್ರೂಪ್, OH ಬ್ಲಡ್ ಗ್ರೂಪ್ ಅಂತ ಕರೀತಾರೆ. ABC ರಕ್ತದ ಗುಂಪು ಅಂತ ಕರಿತೀವಿ. ಡಾಕ್ಟರ್ ಬೇಂಡೆ ಎನ್ನುವಂತ ಒಬ್ರು ಫಿಸಿಷಿಯನ್ ಇದನ್ನ ಕಂಡಿದ್ರು. ರೇಡ್ ಬ್ಲಡ್ ಗ್ರೂಪ್ಸ್ ಯಾವುದು ಅಂತ ಕೇಳ್ತಾರೆ. AB ನೆಗೆಟಿವ್ ಮತ್ತು ಬಾಂಬೆ ಬ್ಲಡ್ ಗ್ರೂಪ್ ಅನ್ನ ನಾವು ಏನ್ ಕರಿತೀವಿ ಅಂದ್ರೆ ರೇಡ್ ಬ್ಲಡ್ ಗ್ರೂಪ್ಸ್, ವಿರಳವಾದ ರಕ್ತದ ಗುಂಪು ಅಂತ ಕರಿತೀವಿ. ನೆಕ್ಸ್ಟ್ ಹೀಗೆ ಮುಂದುವರಿಯೋಣ. ಹೀಗೆ ಮುಂದುವರೆದ ಇನ್ನೇದ್ರ ಮೇಲೆ ಕ್ವಶನ್ಸ್ ಗಳು ಬರ್ಬೋದು ಅಂತಂದ್ರೆ RH ಫ್ಯಾಕ್ಟರ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ. RH ಫ್ಯಾಕ್ಟರ್, ಕನ್ನಡದಲ್ಲಿ RH ಅಂಶ ಅಂತ ಹೇಳ್ತೀವಿ. ಬ್ಲಡ್ ನಲ್ಲಿ RH ಫ್ಯಾಕ್ಟರ್ ಅನ್ನೋದು ಇರುತ್ತೆ. RH ಫ್ಯಾಕ್ಟರ್ RH ಅಂಶ. ಓಕೆ, ಎರಿಥ್ರೋಬ್ಲಾಸ್ಟೋಸಿಸ್ ಏನಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ RH ಫ್ಯಾಕ್ಟರ್ ಗೆ ಸಂಬಂಧಪಟ್ಟಿದೆ. ಎರಿಥ್ರೋಬ್ಲಾಸ್ಟೋಸಿಸ್ ಅನ್ನೋದು ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾನೆ. RH ಫ್ಯಾಕ್ಟರ್ ಗೆ ಸಂಬಂಧಿಸಿದೆ. ಈ RH ಫ್ಯಾಕ್ಟರ್ ಅನ್ನೋದನ್ನ ಮೊಟ್ಟ ಮೊದಲಿಗೆ ಬ್ಲಡ್ ಅಲ್ಲಿ ಇದೆ ಅಂತ ಕಂಡುಹಿಡಿದವರು ಯಾರು ಅಂದ್ರೆ, ಬ್ಲಡ್ ಅನ್ನ ವರ್ಗೀಕರಿಸಿದಂತ ಕಾರ್ಲ್ ಲ್ಯಾಂಡ್ ಸ್ಟೆನರ್
ಸ್ಟೆನರ್ ಇದನ್ನ ಮೊಟ್ಟ ಮೊದಲಿಗೆ ಕಂಡುಹಿಡಿದಂತವ್ರು. ಮೊಟ್ಟ ಮೊದಲಿಗೆ RH ಫ್ಯಾಕ್ಟರ್ ನ ಕಂಡುಹಿಡಿದವರು ಯಾರು ಅಂದ್ರೆ ಕಾರ್ಲ್ ಅಂಡ್ ಸ್ಟೆನರ್. ಯಾವ್ದಲ್ಲಿ ಕಂಡುಹಿಡಿದ್ರು ಅಂದ್ರೆ ರುಮ್ಯಾಟಿಯಲ್ ಮಂಕೀಸ್ ಅಂತ ಮಂಕಿನಲ್ಲಿ ಇದನ್ನ ಪತ್ತೆ ಹಚ್ಚಿದ್ದು. ಇದನ್ನ UPSC ಕೂಡ ಕೇಳಿದ್ದಾನೆ. RH ಫ್ಯಾಕ್ಟರ್ ನ ಮೊಟ್ಟ ಮೊದಲಿಗೆ ಕಂಡುಹಿಡಿದಂತ ಪ್ರಾಣಿಯರು ಪತ್ತೆ ಹಚ್ಚಿದ ಪ್ರಾಣಿ ಯಾವ್ದ್ರಲ್ಲಿ ಅಂತ ಹಂದಿನಲ್ಲಿಂದ ಮೊದಲನೇ ಆಪ್ಷನ್ಸ್ ಕೊಟ್ಟಿದ್ದಾನೆ, ಆ ತರ ಕೊಟ್ಕೊಂಡು ಹೋಗಿರ್ತಾನೆ. ಮಂಕಿನಲ್ಲಿ ಇದನ್ನ ಪತ್ತೆ ಹಚ್ಚೋದು, ಅದರಲ್ಲೂ ಮ್ಯಾಟಲ್ ಮಂಕೀಸ್ ಅನ್ನೋದು ಒಂದು ಮಂಕೀಸ್ ನ ವೆರೈಟಿ. ಆ ಮಂಕಿನಲ್ಲಿ ಇದನ್ನ ಪತ್ತೆ ಹಚ್ಚಿದ್ವಿ, ಅದಕ್ಕೋಸ್ಕರ RH ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಏನು RH ಫ್ಯಾಕ್ಟರ್ಸ್ ಅಂತ ಅಂದ್ರೆ ನಮ್ಗೆ ಈಗಾಗಲೇ ರಕ್ತದ ಗುಂಪನ್ನ ಕೊಟ್ಟಿದೆ, ಆಂಟಿಜನ್ ಆಧಾರದ ಮೇಲೆ ವರ್ಗೀಕರಿಸ್ಕೊಂಡಿದೀವಿ, AB, O ಅಂತ. ಈ ರಕ್ತದ ಗುಂಪು ಗೊತ್ತು ನಮ್ಗೆ. ಅದು ಪಾಸಿಟಿವ್ ನೆಗೆಟಿವ್ ಅಂತಂದ್ರೆ ಯಾವುದು RH ಫ್ಯಾಕ್ಟರ್ ಹೊಂದಿರುತ್ತೋ ಆ ಪಾಸಿಟಿವ್. ಫಾರ್ ಎಕ್ಸಾಂಪಲ್ A ರಕ್ತದ ಗುಂಪಿದೆ ಅಂತಂದ್ರೆ RH ಫ್ಯಾಕ್ಟರ್ ಇದೆ ಅದರೊಳಗೆ ಅಂದ್ರೆ A ಪಾಸಿಟಿವ್. ಅದರೊಳಗೆ B ರಕ್ತದ ಗುಂಪಿನಲ್ಲಿ RH ಫ್ಯಾಕ್ಟರ್ಸ್ ಇದೆ ಅಂತಂದ್ರೆ B ಪಾಸಿಟಿವ್. ಓಕೆ, RH ಫ್ಯಾಕ್ಟರ್ ಇದ್ರೆ ಪಾಸಿಟಿವ್, RH ಫ್ಯಾಕ್ಟರ್ ಇಲ್ಲ ಅಂದ್ರೆ ನೆಗೆಟಿವ್. ಓಕೆ, ಇದಿಷ್ಟೇ. ಆದ್ರೆ A ನಲ್ಲಿ RH ಫ್ಯಾಕ್ಟರ್ ಇಲ್ಲ ಅಂದ್ರೆ A ನೆಗೆಟಿವ್, B ನಲ್ಲಿ RH ಇದಿಲ್ಲ ಅಂದ್ರೆ RH ಫ್ಯಾಕ್ಟರ್ ಇಲ್ಲ ಅಂದ್ರೆ B ನೆಗೆಟಿವ್. ಓಕೆ, ಇದನ್ನ ಅನಾಲಿಸಿಸ್ ಮಾಡೋದು ಕಷ್ಟ. RH ಫ್ಯಾಕ್ಟರ್ ನ ಅನಾಲಿಸಿಸ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ವಿಟ್ 14 ಅನ್ನುವಂತ ಒಂದು ಕೆಮಿಕಲ್ ಇದೆ. ಆ ವಿಟ್ 14 ಅನ್ನುವಂತ ಕೆಮಿಕಲ್ ನ ವಿಟ್ಮಿನ್ 14 ಅನ್ನುವಂತ ಕೆಮಿಕಲ್ ನ ಬಳಸಿ ನಾವು ಪಾಸಿಟಿವ್ ಮತ್ತೆ ನೆಗೆಟಿವ್ ಅನ್ನ ಅನಾಲಿಸಿಸ್ ಮಾಡ್ತೀವಿ. ರಕ್ತದ ಪಾಸಿಟಿವ್ ಮತ್ತು ನೆಗೆಟಿವ್ ಅನ್ನ ಕಂಡುಹಿಡಿಯೋದಕ್ಕೆ ಪತ್ತೆ ಹಚ್ಚುವಂತ ರಾಸಾಯನಿಕ ವಸ್ತು ಯಾವುದು ಅಂತ ಬ್ಯಾಂಕಿಂಗ್ ಎಕ್ಸಾಮ್ ನಲ್ಲಿ ಒಂದು ಕ್ವಶನ್ಸ್ ಕೇಳಿದಾನೆ. ವಿಟಮಿನ್ 14 ಅಂತ, ವಿಟ್ 14 ಅಂತ ಕರೀತಾರೆ ಶಾರ್ಟ್ ಫಾರ್ಮ್ ಅಲ್ಲಿ. ಓಕೆ, ರಕ್ತ ಹೆಪ್ಪುಗಟ್ಟಿಸುವಿಕೆ ಸಿದ್ಧಾಂತ ಅಂತ ಕರಿತೀವಿ. ರಕ್ತ ಹೆಪ್ಪುಗಟ್ಟಿಸುವಿಕೆ ಸಿದ್ಧಾಂತ ಅಂದ್ರೆ ರಕ್ತ ಓಪನ್ ಆದ್ರೆ ಬ್ಲಡ್ ಕ್ಲಾಟ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ನಮ್ಗೆ. ಕ್ಯಾಸ್ಕೆಂಡೆ ಅನ್ನುವಂತವರು ಇದನ್ನ ಮಾಡಿದ್ರು. ಕ್ಯಾಸ್ಕೆಂಡೆ, ಈ ಕ್ಯಾಸ್ಕೆಂಡೆಯನ್ನ ಬ್ಲಡ್ ಕ್ಲಾಟಿಂಗ್ ಥಿಯರಿ ಅಂತ ಕರೀತಾರೆ. ಬ್ಲಡ್ ಕ್ಲಾಟಿಂಗ್ ಥಿಯರಿ ಅಂತ ಹೇಳ್ತೀವಿ. ರಕ್ತ ಹೆಪ್ಪುಗಟ್ಟಿಸುವಿಕೆ ಸಿದ್ಧಾಂತವನ್ನ ಹೇಳಿದವರು ಯಾರು ಅಂತಂದ್ರೆ ಕ್ಯಾಸ್ಕೆಂಡೆ ಅಂತ ಕರೀತಾರೆ. ಕ್ಯಾಸ್ಕೆಂಡೆ ಇದು ಥಿಯರೀಸ್ ನಲ್ಲಿ ಒಂದ್ಸಲ ಮ್ಯಾಥ್ಯೂ ಫಾಲಿಂಗ್ ಅಲ್ಲಿ ಬಂದಿದೆ, ಗೊತ್ತಿದೆ. ರಕ್ತ ಹೆಪ್ಪುಗಟ್ಟಿಸುವಿಕೆ ಸಿದ್ಧಾಂತವನ್ನ ಅದ್ಭುತಪಡಿಸುವವರು ಯಾರು ಅಂತ ಹೇಳ್ತಾನೆ ಕ್ಯಾಸ್ಕೆಂಡೆ ಅನ್ನೋರು. ಜನಗಳೆದುರಿಗೆ, ಲಕ್ಷಾಂತರ ಜನಗಳೆದುರಿಗೆ ಓಪನ್ ಮಾಡಿ ಬ್ಲಡ್ ಗಟ್ಟಿ ಆಗುತ್ತೆ ಅನ್ನೋದನ್ನ ತೋರಿಸಿದ್ರು, ಕ್ಲಾಟ್ ಆಗುತ್ತೆ ಅನ್ನೋದನ್ನ ತೋರಿಸಿದ್ರು. ಅಲ್ಲಿವರೆಗೆ ಜನಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ಅದನ್ನ ಬಾಯಿನ ಮೂಲಕ ತೆಗೆದುಕೊಂಡ್ಬಿಡ್ತಾ ಇದ್ರು, ರಕ್ತ ವೇಸ್ಟ್ ಆಗುತ್ತೆ ಅಂತ. ಆಮೇಲೆ ಅದು ಗೊತ್ತಾಯ್ತು ಬ್ಲಡ್ ಕ್ಲಾಟ್ ಆಗುತ್ತೆ. ಸಿಂಥೆಟಿಕ್ ಬ್ಲಡ್ ಅಂತ ಕರಿತೀವಿ. ಸಿಂಥೆಟಿಕ್ ಬ್ಲಡ್ ಅಂತ ಹೇಳ್ತೀವಿ. ಇದನ್ನ ಆರ್ಟಿಫಿಷಿಯಲ್ ಬ್ಲಡ್ ಅಂತ ಕರೀತಾರೆ. ಆರ್ಟಿಫಿಷಿಯಲ್ ಅಂದ್ರೆ ಮಾನವ ತಯಾರು ಮಾಡುವಂತ ಬ್ಲಡ್, ಅದಕ್ಕೋಸ್ಕರ ಇದನ್ನ ಆರ್ಟಿಫಿಷಿಯಲ್ ಬ್ಲಡ್ ಅಂತ ಕರಿತೀವಿ. ಸಿಂಥೆಟಿಕ್ ಬ್ಲಡ್ ಅನ್ನ ಮೊದಲೇ ಕಂಡುಹಿಡಿದಿದ್ವಿ, ಅದು ಕಿಡ್ನಿನಲ್ಲಿ ಫಿಲ್ಟರ್ ಆಗ್ತಾ ಇರಲ್ಲ. 2025 ಸಿಂಥೆಟಿಕ್ ಬ್ಲಡ್ ಅನ್ನ ಮಾಡ್ಬೇಕು ಅಂತ ನಾವು ಪ್ಲಾನ್ ಇಟ್ಕೊಂಡಿದ್ವಿ. 2022 ಇದನ್ನ ಸಕ್ಸಸ್ ಮಾಡಿದೀವಿ. ಒಬ್ಬರಿಗೆ ಒಂದು 100 ml, ಇನ್ನೊಬ್ಬರಿಗೆ 100 ml ರಕ್ತವನ್ನ ಕೊಡಿಸಿ ಅದು ಫಿಲ್ಟರ್ ಆಗೋ ರೀತಿಯಲ್ಲಿ ನಾವು ನೋಡ್ಕೊಂಡಿದೀವಿ. ಅದನ್ನ ಮುಂದಿನ ದಿನಗಳಲ್ಲಿ ಸಿಂಥೆಟಿಕ್ ಬ್ಲಡ್ ಕೂಡ ಸಿಗುತ್ತೆ. ಅಂದ್ರೆ ಮಾನವನೇ ಸಂಶ್ಲೇಷಣೆ ಮಾಡಿದಂತ ರಕ್ತ ಕೂಡ ಸಿಗುತ್ತೆ. ಓಕೆ, ಈಗ ನಿಮ್ಮ ನೆಂಟರಿನಲ್ಲಿ ಯಾರೋ ಹುಷಾರಿಲ್ಲ ಅಂತಂದ್ರೆ ನೀವೇನ್ ಮಾಡ್ತೀರಾ ಅಂತಂದ್ರೆ 1 kg ಆಪಲ್ ತೆಗೆದುಕೊಂಡೋಗಿ ಕೊಟ್ಟು ಅವ್ರನ್ನ ಮಾತಾಡ್ಸ್ಕೊಳ್ತೀರಾ. ಇನ್ನು ಮುಂದಿನ ದಿನಗಳಲ್ಲಿ ಫ್ಯೂಚರ್ ಡೇಸ್ ಏನಾಗ್ಬೋದು ಅಂತಂದ್ರೆ ನೀವು ಫೋನ್ ಮಾಡಿ ಅವ್ರಿಗೆ ಕೇಳ್ಬಿಟ್ಟು ಯಾವ ರಕ್ತದ ಗುಂಪು ಅಂತ ಕೇಳ್ಕೊಂಡು 1 ಲೀಟರ್ ಬ್ಲಡ್ ತೆಗೆದುಕೊಂಡು ಕೊಟ್ಬಿಡುವಂತ ಕಾಲ ಬಂದ್ಬಿಡುತ್ತೆ. ನೋಡಿ, ಸಿಂಥೆಟಿಕ್ ಬ್ಲಡ್ ಕೂಡ ಇದೆ. 2022 ಇದನ್ನ ಅಚೀವ್ ಮಾಡಿದೀವಿ. ಅದನ್ನ ನಿಮ್ಗೆ ಎಲ್ಲ ಒಂದ್ ಕಡೆ ಇದನ್ನ ಸೇರ್ಸ್ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಇಂಡಿಯಾದಲ್ಲಿ ರೀಸೆಂಟ್ ಆಗಿ ಒಂದು ಬ್ಲಡ್ ಅನ್ನ ಪತ್ತೆ ಹಚ್ಚಿದ್ವಿ. ಇತ್ತೀಚೆಗೆ ಇಂಡಿಯಾದಲ್ಲಿ ಪತ್ತೆ ಹಚ್ಚಿದಂತ ಬ್ಲಡ್ ಯಾವುದು ಅಂತ ಕೇಳ್ಬೋದು. CRIB ಅನ್ನುವಂತ ರಕ್ತದ ಗುಂಪನ್ನ ಪತ್ತೆ ಹಚ್ಚಿದ್ವಿ. ಇದು 100% ಕ್ವಶನ್ಸ್ ಆಗುತ್ತೆ ಇನ್ನೊಂದು ಈ ವರ್ಷದಲ್ಲಿ ಅಂತ ನನ್ನ ಹೋಪ್ ಇದೆ. ಕಾರಣ ಅಂತಂದ್ರೆ ಇದನ್ನ ರೀಸೆಂಟ್ ಆಗಿ ಪತ್ತೆ ಹಚ್ಚಿದಂತ ರಕ್ತದ ಗುಂಪು. CR ಅಂದ್ರೆ ಕ್ರೋಮರ್, CR ಅಂದ್ರೆ ಕ್ರೋಮರ್ ಅಂತ. IB ಅಂದ್ರೆ ಏನು ಅಂದ್ರೆ I ಅಂದ್ರೆ ಇಂಡಿಯಾದಲ್ಲಿ ಪತ್ತೆ ಹಚ್ಚಿದ್ದು. B ಅಂದ್ರೆ ಬ್ಯಾಂಗ್ಳೂರ್ ಆಕ್ಚುಲಿ ಕೋಲಾರದಲ್ಲಿ ಇದನ್ನ ಪತ್ತೆ ಹಚ್ಚಿದ್ದು. RL ಜಾಲಪ್ಪ ಹಾಸ್ಪಿಟಲ್ ಅಂತ ಕೇಳಿದೀರಾ? RL ಜಾಲಪ್ಪ ಹಾಸ್ಪಿಟಲ್ ಅಂತ. ಇದು ಬೆಂಗಳೂರಿಗೆ ಸಮೀಪದಲ್ಲಿರೋದ್ರಿಂದ ಕೋಲಾರವನ್ನ ಗಣನೆಗೆ ತೆಗೆದುಕೊಂಡಿಲ್ಲ. ಕಾರಣ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೋಲಾರಕ್ಕಿಂತ ಐಡೆಂಟಿಫೈ ಆಗೋದು ಬೆಂಗಳೂರು, ಅದಕ್ಕೋಸ್ಕರ ಬೆಂಗಳೂರನ್ನ ತೆಗೆದುಕೊಂಡಿದ್ದಾನೆ. ಕ್ರೋಮರ್ ಇಂಡಿಯಾ ಬ್ಯಾಂಗ್ಳೂರ್ ಅನ್ನುವಂತ ಇದನ್ನ ಕಂಡುಹಿಡಿದಿದ್ದಾರೆ. ಇದು ಒಂದು 35 ವರ್ಷದ ಒಬ್ಬ ಲೇಡಿನಲ್ಲಿ ಇದನ್ನ ಪತ್ತೆ ಹಚ್ಚಿದ್ರು. ಇದನ್ನ ನಮ್ಮ ಕರ್ನಾಟಕದಲ್ಲೇ ಕಂಡುಹಿಡಿದು ಪತ್ತೆ ಹಚ್ಚಿರೋದ್ರಿಂದ ಇದು ಕ್ವಶನ್ಸ್ ಆಗೋ ಸಾಧ್ಯತೆ ಇದೆ. ಇದ್ರ ಬಗ್ಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಿದೆ.
ಇತ್ತೀಚೆಗೆ ಪತ್ತೆ ಇದ್ದಂತ ರಕ್ತದ ಗುಂಪು ಯಾವುದು ಇಂಡಿಯಾದಲ್ಲಿ ಅಂತ ಇತ್ತೀಚೆಗೆ ಅನ್ನುವಾಗ ರೀಸೆಂಟ್ ಅನ್ನುವಂತ ಪದ ನೀವು ಬಾಂಬೆ ಬಿಟ್ಬಿಡ್ಬೇಕು ಇವಾಗ. ಓಕೆ, ಇತ್ತೀಚೆಗೆ ಅನ್ನುವಾಗ CRIB ಅಂತ ಹೇಳ್ಬೇಕು. CR ಅಂತಂದ್ರೆ ಕ್ರೋಮರ್, I ಅಂತಂದ್ರೆ ಇಂಡಿಯಾ, B ಅಂದ್ರೆ ಬ್ಯಾಂಗ್ಳೂರ್. ಒಂದ್ ಸ್ವಲ್ಪ ಡೆಪ್ತ್ ಆಗಿ ಗೊತ್ತಿರಲಿ ನಿಮ್ಗೆ. ಇದರೊಳಗೆ ಕೋಲಾರದಲ್ಲಿ ದೊಡ್ಡಬಳ್ಳಾಪುರದಲ್ಲಿ 2 ಕಡೆ ಹಾಸ್ಪಿಟಲ್ ಇದೆ. ಅದ್ರ ಕೋಲಾರ ಹಾಸ್ಪಿಟಲ್ ಇದನ್ನ ಪತ್ತೆ ಹಚ್ಚಿದ್ದು. RL ಜಾಲಪ್ಪ ಅವರದ್ದು ಹಾಸ್ಪಿಟಲ್ ಇದೆ, ರಿಸರ್ಚ್ ಸೆಂಟರ್ ಕೂಡ ಇದೆ. ಅಲ್ಲಿ 35 ವರ್ಷದ ಒಬ್ಬ ಲೇಡಿನಲ್ಲಿ ಒಂದು ವಿಚಿತ್ರವಾದಂತ ಬ್ಲಡ್ ಅನ್ನ ಪತ್ತೆ ಹಚ್ಚಿದ್ರು. ಅದನ್ನೇ ನಾವು ಹೆಸರನ್ನ ಕಟ್ಟಿದ್ದಾರೆ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಸರು ನೇಮನ್ನ ಮಾಡಿದ್ದಾರೆ. ಅದನ್ನ ಕ್ವಶನ್ಸ್ ಆಗೋ ಸಾಧ್ಯತೆ ಇದೆ. CRIB. ಓಕೆ, RL ಜಾಲಪ್ಪ ಹಾಸ್ಪಿಟಲ್ ಕಂಡು ಪತ್ತೆ ಹಚ್ಚಿರೋದು ಗೊತ್ತಿರಲಿ. 35 ವರ್ಷದ ಒಬ್ಬ ಲೇಡಿನಲ್ಲಿ ಪತ್ತೆ ಹಚ್ಚಿದ್ರು ಅಂತ ಕೂಡ ಗೊತ್ತಿರಲಿ. ಓಕೆ, ಬ್ಲಡ್ ಗ್ರೂಪ್ ಹೆಸರು ಕೂಡ ಗೊತ್ತಿರಲಿ. ಇದಿಷ್ಟು ಜನರಲ್ ಆಸ್ಪೆಕ್ಟ್ಸ್. ಓಕೆ, ಏನೇನು ಗೊತ್ತಿರಬೇಕು ನಿಮ್ಗೆ ಅಂತಂದ್ರೆ RH ಫ್ಯಾಕ್ಟರ್ ಮೇಲೆ ಗೊತ್ತಿರಬೇಕು. ಎರಿಥ್ರೋಬ್ಲಾಸ್ಟೋಸಿಸ್ ಅಂತಾನೆ ಕರೀತಾರೆ RH ಫ್ಯಾಕ್ಟರ್ ನ. RH ಫ್ಯಾಕ್ಟರ್ ರಕ್ತದಲ್ಲಿ ಇದೇನು ಅಂತ ಮೊಟ್ಟ ಮೊದಲಿಗೆ ಪತ್ತೆ ಹಚ್ಚಿದವರು ಯಾರು ಅನ್ನೋದು ಕೂಡ ಕ್ವಶನ್ಸ್ ಆಗಿದೆ. ಡಾಕ್ಟರ್ ಕಾರ್ಲ್ ಅಂಡ್ ಸ್ಟೆನರ್ ಇವರೇ ರಕ್ತದ ಗುಂಪನ್ನ ವರ್ಗೀಕರಿಸಿದಂತವರು. RH ಫ್ಯಾಕ್ಟರ್ ಅಂದ್ರೆ ಏನು ಅಂತಂದ್ರೆ ಈಗಾಗಲೇ ರಕ್ತದ ಗುಂಪು ಗೊತ್ತಿರುತ್ತೆ, ಅದರೊಳಗೆ RH ಫ್ಯಾಕ್ಟರ್ ಇದ್ರೆ ಅದೇ ರಕ್ತದ ಪಾಸಿಟಿವ್ ಆಗುತ್ತೆ. ಉದಾಹರಣೆಗೆ ರಾಮ ಅನ್ನುವನಿಗೆ A ರಕ್ತದ ಗುಂಪಿದೆ, ಅವನಲ್ಲಿ RH ಫ್ಯಾಕ್ಟರ್ ಇದ್ರೆ A ಪಾಸಿಟಿವ್, RH ಫ್ಯಾಕ್ಟರ್ ಇಲ್ಲ ಅಂದ್ರೆ A ನೆಗೆಟಿವ್. ಓಕೆ, ಇದನ್ನ ಅನಾಲಿಸಿಸ್ ಮಾಡೋದು ಒಂದ್ ಸ್ವಲ್ಪ ಲಾಂಗ್ ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ಕೆಮಿಕಲ್ ಅನ್ನ ಬಳಸ್ತೀವಿ. WIT14 ರಕ್ತದ ಗುಂಪನ್ನ ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಪತ್ತೆ ಹಚ್ಚೋದಕ್ಕೆ ಯಾವ್ದನ್ನ ಬಳಸ್ತಾರೆ ಅಂತ ಕೇಳ್ತಾನೆ. WIT14 ವಿಟಮಿನ್ 14 ಅಂತ ಕೆಮಿಕಲ್ ನ ಬಳಸ್ತೀವಿ. ಇನ್ನೇನ್ ಬಳಸ್ತೀವಿ ಅಂದ್ರೆ ಈಗಾಗಲೇ ರಕ್ತ A B ಅನ್ನೋದು ಗೊತ್ತಿದೆ ನಮ್ಗೆ. ವಿಟಮಿನ್ 14 ಅನ್ನ ಹಾಕಿದಾಗ ಶೈನಿಂಗ್ ಬಂದ್ರೆ ಎಗೆ ನಾವು ರಕ್ತ ಇದನ್ನ ಪೌಡರ್ ನ ವಿಟಮಿನ್ 14 ಅನ್ನ ಹಾಕಿದಾಗ ಶೈನಿಂಗ್ ಬಂದ್ರೆ A ಪಾಸಿಟಿವ್, ಶೈನಿಂಗ್ ಬರಲ್ಲ ಅಂದ್ರೆ A ನೆಗೆಟಿವ್. B ರಕ್ತ ಅಂತ ಗೊತ್ತಿದೆ ನಮ್ಗೆ, ಆ ವಿಟಮಿನ್ 14 ಹಾಕಿದಾಗ ಶೈನಿಂಗ್ ಒಳಗ್ ಬಂದ್ರೆ ಅದು B ಪಾಸಿಟಿವ್, ಇಲ್ಲ ಅಂದ್ರೆ B ನೆಗೆಟಿವ್. ಅದನ್ನ ಪತ್ತೆ ಹಚ್ಚೋದಕ್ಕೆ ಬಳಸ್ತೀವಿ. ಇದನ್ನ ಬ್ಯಾಂಕಿಂಗ್ ಎಕ್ಸಾಮ್ ನಲ್ಲಿ ರೀಸೆಂಟ್ ಆಗಿ ಕೇಳಿದ ವಿಟಮಿನ್ 14 WIT14 ಅನ್ನು ಕರೀತಾರೆ. ರಕ್ತ ಹೆಪ್ಪುಗಟ್ಟುವಿಕೆ ಸಿದ್ಧಾಂತವನ್ನ ಮಂಡಿಸಿದವರು ಯಾರು ಅಂತ ಕೇಳ್ತಾನೆ. ಕ್ಯಾಸ್ಕೆಂಡೆ. ಸಿಂಥೆಟಿಕ್ ಬ್ಲಡ್ ಅಂತ ಕಂಡುಹಿಡಿದಿದ್ದೀವಿ. ಈಗ ನಾವು 2025 ಒಳಗೆ ಕಂಡುಹಿಡಿಯಬೇಕು ಅಂತ ಗುರಿಯನ್ನ ಇಟ್ಕೊಂಡಿದ್ವಿ. 2022ಕ್ಕೆ ಅಚೀವ್ಮೆಂಟ್ ಅನ್ನ ಮಾಡಿದೀವಿ. ಇದನ್ನ ಭಾರತದಲ್ಲಿ ಇತ್ತೀಚೆಗೆ ಪತ್ತೆ ಹಚ್ಚಿದ ರಕ್ತದ ಗುಂಪು ಯಾವುದು? ಇದು ಕ್ವಶನ್ಸ್ ಆಗ್ಬೋದು, ಇದು ಕರೆಂಟ್ ಇವೆಂಟ್ ಕ್ವಶನ್ಸ್. ಇದು ರೀಸೆಂಟ್ ಆಗಿ ಭಾರತದಲ್ಲಿ ಪತ್ತೆ ಹಚ್ಚಿದ್ದು CRIB. ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೇ ಕೊಟ್ಟಿರುವಂತ ನೇಮು. CR ಅಂದ್ರೆ ಕ್ರೋಮರ್ ಅಂತ, I ಅಂದ್ರೆ ಇಂಡಿಯಾ, B ಅಂದ್ರೆ ಬ್ಯಾಂಗ್ಳೂರು. ಇದನ್ನ ಕೋಲಾರದ RL ಜಾಲಪ್ಪ ಹಾಸ್ಪಿಟಲ್ ನಲ್ಲಿ 35 ವರ್ಷದ ಒಬ್ಬ ಲೇಡಿನಲ್ಲಿ ಇದನ್ನ ಪತ್ತೆ ಹಚ್ಚಿದ್ದು. ಇಷ್ಟು ಮಾಹಿತಿ ಇದ್ರ ಮೇಲೆ ಗೊತ್ತಿರಲಿ. ಇನ್ನೊಂದು ರಕ್ತದ ಗುಂಪಿನ ಮೇಲೆ ಇನ್ನೇನ್ ಕ್ವಶನ್ಸ್ ಬರ್ಬೋದು ಅಂತ ನೋಡೋದಾದ್ರೆ, ಒಂದು ರಕ್ತದ ಗುಂಪನ್ನ ನಾವು ತೆಗೆದುಕೊಂಡಾಗ ಪೇರೆಂಟ್ಸ್ ರಕ್ತದ ಗುಂಪು, ಇದು ಫಾದರ್ ಅಂತ ಇಟ್ಕೊಳ್ಳಿ, ಎರಡನೇದು ಮದರ್ ಅಂತ ಇಟ್ಕೊಳ್ಳಿ. ಇವರಿಬ್ರು ಕ್ರಾಸ್ ಆದಾಗ ಯಾವ ಮಗುವಿನಲ್ಲಿ ಸಾಧ್ಯತೆ ಇರುತ್ತೆ ಬ್ಲಡ್ ಗ್ರೂಪ್, ಯಾವುದು ಸಾಧ್ಯತೆ ಇಲ್ಲ. ಇದನ್ನ ಆದಷ್ಟು ಇಲ್ಲಿವರೆಗೆ ಜಾಸ್ತಿ ಕೇಳಿರೋದು UPSC ನಲ್ಲಿ ಜಾಸ್ತಿ ಕ್ವಶನ್ಸ್ ಗಳು ಬಂದಿವೆ. ತಂದೆನಲ್ಲಿ ಈ ರಕ್ತ ಇರುತ್ತೆ, ತಾಯಿನಲ್ಲಿ ಈ ರಕ್ತ ಇರುತ್ತೆ, ಮಗುವಿನಲ್ಲಿ ಯಾವ ರಕ್ತ ಇರಬಹುದು ಅಂತ ಸಾಧ್ಯತೆ ಯಾವುದು, ಸಾಧ್ಯತೆ ಇಲ್ಲದಿರೋದು ಯಾವುದು. ಫಾರ್ ಎಕ್ಸಾಂಪಲ್, ತಂದೆನಲ್ಲಿ A ಇರುತ್ತೆ, ತಾಯಿನಲ್ಲಿ A ಇರುತ್ತೆ, ಮಗುವಿನ ಸಾಧ್ಯತೆ A ಅಥವಾ O ಇರಬೇಕು. ಸಾಧ್ಯತೆ ಇಲ್ಲದೆ ಇರೋದು ಯಾವುದು ಅಂದ್ರೆ B ಅಥವಾ AB. ಓಕೆ, ಒಂದ್ಸಲ ಹೇಳ್ತೀನಿ ಹಾಗೆ. A ಇಂಟು B ಅಂತಂದ್ರೆ ಅರ್ಥ ಏನು ಅಂತಂದ್ರೆ ತಂದೆನಲ್ಲಿ A ಇದೆ, ತಾಯಿನಲ್ಲಿ B ಇದೆ ಅಂತ ಇಟ್ಕೋಬೇಕು. ಓಕೆ, ಸಾಧ್ಯತೆ ಯಾವುದು ಅಂದ್ರೆ ಎಲ್ಲಾ ರಕ್ತದ ಗುಂಪಿಗೂ ಸಾಧ್ಯತೆ ಇದೆ. A B AB O ಇದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ, ಎಲ್ಲವೂ ಸಾಧ್ಯತೆ ಇದೆ. A ಇಂಟು AB ಅಂತ ಇಟ್ಕೊಂಡಾಗ ಸಾಧ್ಯತೆ ಇರೋದು A B AB, ಇಂಪಾಸಿಬಲ್ ಅಂದ್ರೆ O. A ಇಂಟು O ಅಂತ ತೆಗೆದುಕೊಂಡಾಗ ಸಾಧ್ಯತೆ ಇರೋದು A O, ಸಾಧ್ಯತೆ ಇಲ್ಲದಿರೋದು B AB. B ಇಂಟು B ಅಂತ ತೆಗೆದುಕೊಂಡಾಗ ಸಾಧ್ಯತೆ ಇರೋದು BO, ಸಾಧ್ಯತೆ ಇಲ್ಲದಿರೋದು A AB. B ಇಂಟು AB ಅಂತ ತೆಗೆದುಕೊಂಡಾಗ ಸಾಧ್ಯತೆ ಇರೋದು A B AB, ಇಂಪಾಸಿಬಲ್, ಸಾಧ್ಯತೆ ಇಲ್ಲದಿರೋದು O. B ಇಂಟು O ಅಂತ ತೆಗೆದುಕೊಂಡಾಗ ಸಾಧ್ಯತೆ ಇರೋದು BO, ಸಾಧ್ಯತೆ ಇಲ್ಲದಿರೋದು A AB. AB ಇಂಟು AB ಅಂತ ತೆಗೆದುಕೊಂಡಾಗ A B AB ಸಾಧ್ಯತೆ ಇರಲಿಕ್ಕಾಗದೇ ಇರೋದು O. AB ಇಂಟು O ಅಂತ ತೆಗೆದುಕೊಂಡಾಗ ಸಾಧ್ಯತೆ ಇರೋದು A B, ಸಾಧ್ಯತೆ ಇಲ್ಲದಿರೋದು A B O. O ಇಂಟು O ಅಂದ್ರೆ ತಂದೆನಲ್ಲಿ O ತಾಯಿನಲ್ಲಿ O ಇದೆ, ಮಗುವಿನಲ್ಲಿ O ಇರಲೇಬೇಕು. ಸಾಧ್ಯತೆ ಇಲ್ಲದೆ ಇರೋದು ಯಾವುದು, ಇಂಪಾಸಿಬಲ್ ಯಾವುದು ಅಂದ್ರೆ A B A B ಅನ್ನುವಂತ ಮೂರು ಕೂಡ ಸಾಧ್ಯತೆ ಇಲ್ಲದೆ ಇರುವಂತವು. ಇದು UPSC ಕ್ವಶನ್ಸ್ ಆಗಿದೆ. ತಂದೆನಲ್ಲಿ O ರಕ್ತದ ಗುಂಪಿದ್ದು, ತಾಯಿನಲ್ಲಿ O ರಕ್ತದ ಗುಂಪಿನಿಂದ
ಮಗುವಿನಲ್ಲಿ ಇರಲೇಬೇಕಾದ ರಕ್ತದ ಗುಂಪು ಯಾವುದು ಅಂತ ತುಂಬಾ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. ಓ ರಕ್ತದ ಗುಂಪು ಮಾತ್ರ ಇರಬೇಕಾಗುತ್ತೆ. ಎಂಟೈರ್ ಟೇಬಲ್ ಹೆಂಗ್ ಸರ್ ತಲೆಯಲ್ಲಿ ಇಟ್ಕೊಳ್ಳೋದು ಗೊಂದಲ ಅಲ್ವಾ? ಇಷ್ಟೆಲ್ಲ ತಲೆ ಇಟ್ಕೊಳ್ಳೋದು ಎಲ್ಲ ABCD ಬೋರ್ಡ್ ನೋಡ್ದಂಗಿದೆ ಅಂತಂದ್ರೆ ಸ್ವಲ್ಪ ಗೊಂದಲ ಆಗುತ್ತೆ. ನಿಮ್ಗೆ ಕರೆಕ್ಟ್ ಆಗಿ ಕ್ವಶನ್ಸ್ ಬರೋದು ಎಲ್ಲಿ ಅಂತಂದ್ರೆ A ಇಂಟು A, B ಇಂಟು B, AB ಇಂಟು AB, O ಇಂಟು O. ವೆರಿ ಇಂಪಾರ್ಟೆಂಟ್. ಇವು ನಾಲ್ಕನ್ನ ತಿಳ್ಕೊಂಡಿರ್ಬೇಕು. ತಂದೆನಲ್ಲಿ ತಾಯಿನಲ್ಲಿ ಎರಡು ಒಂದೇ ಇದ್ದಾಗ ಏನ್ ಕಂಡು ಬರುತ್ತೆ ಅನ್ನೋದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಗಳು ಬಂದಿರೋದು. ಅಟ್ಲೀಸ್ಟ್ ಟೇಬಲ್ ತಲೆಯಲ್ಲಿ ಇದ್ರೆ ಒಳ್ಳೇದು. ಇಷ್ಟು ಇಟ್ಕೊಳಕ್ ಆಗಲ್ಲ ಅಂತ ಅಂದಾಗ ಇಷ್ಟು ನಾನು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ. ಓಕೆ, ನಾವು ರಕ್ತದ ವರ್ಗೀಕರಣದ ಬಗ್ಗೆ ತಿಳ್ಕೊಂಡ್ವಿ. ಇನ್ನೊಂದು ಸ್ವಲ್ಪ ಪಿಗ್ಮೆಂಟ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಪಿಗ್ಮೆಂಟ್ ಮೇಲೆ ಕ್ವಶನ್ಸ್ ಅನ್ನು ನೋಡೋಣ. ಪಿಗ್ಮೆಂಟ್ ಮೇಲೆ ಪಿಗ್ಮೆಂಟ್ ಅಂದ್ರೆ ಕಲರ್ ಅಂತ ಬೇಡ. ಪಿಗ್ಮೆಂಟ್ ಅಂದ್ರೆ ವರ್ಣಕ ಅಂತ. ಪಿಗ್ಮೆಂಟ್ ಗೊತ್ತಿರ್ಬೇಕು. ಪಿಗ್ಮೆಂಟ್ ಕಲರ್. ಆ ಪಿಗ್ಮೆಂಟ್ ಇದ್ರೆ ಯಾವ ಕಲರ್ ಇರುತ್ತೆ ಅಂತ ಗೊತ್ತಿರ್ಬೇಕು. ಆ ಕಲರ್ಗೆ ಕಾರಣವಾದಂತ ಮೆಟಲ್ ಯಾವುದು, ಲೋಹ ಯಾವುದು ಅಂತ ಗೊತ್ತಿರ್ಬೇಕು. ಓಕೆ, ಇದು ಬ್ಲಡ್ ಅಲ್ಲಿ ಎಲ್ಲಿರುತ್ತೆ, ಬ್ಲಡ್ ಯಾವ ಕಾಂಪೋನೆಂಟ್ಸ್ ಅಲ್ಲಿ ಇರುತ್ತೆ ಅಂತ ಗೊತ್ತಿರ್ಬೇಕು. ಬ್ಲಡ್ ಕಾಂಪೋನೆಂಟ್ಸ್ ಗೊತ್ತಿರ್ಬೇಕು. ನೆಕ್ಸ್ಟ್ ಎಕ್ಸಾಂಪಲ್ ಗೊತ್ತಿರ್ಬೇಕು. ಎಕ್ಸಾಂಪಲ್ ನ ಇಂಡಿವಿಜುವಲ್ ಆಗಿ ಬೇಕಾದ್ರೆ ಕೇಳ್ಬೋದು ಅಥವಾ ಫ್ಯಾಮಿಲಿ ಕೂಡ ಕೇಳ್ಬೋದು. ಬ್ಲಡ್ ಮೇಲೆ ಕೂಡ ಗೊತ್ತಿರ್ಬೇಕು. ಬ್ಲಡ್ ಅಲ್ಲಿ ಇರುತ್ತೆ. ಈಗ ನನಗೆ ಹ್ಯೂಮನ್ ಬೀಯಿಂಗ್ಸ್ ಸಂಬಂಧಪಟ್ಟಂಗೆ ನೋಡೋಣ. ಹಿಮೋಗ್ಲೋಬಿನ್ ಅಂತ ಕೇಳಿದಿರ. ಹಿಮೋಗ್ಲೋಬಿನ್ HP ಅಂತ ಹೇಳ್ತೀವಿ. ಹಿಮೋಗ್ಲೋಬಿನ್ ಯಾವ ಕಲರ್ ಇದೆ ಅಂತ ತಿಳ್ಕೊಂಡ್ರೆ ರೆಡ್ ಕಲರ್ ಇದೆ. ಯಾಕೆ ರೆಡ್ ಕಲರ್ ಇದೆ? ಇದರೊಳಗೆ ಐರನ್ ಇದೆ, ಕಬ್ಬಿಣ ಇದೆ. ಇದು ಬ್ಲಡ್ ಅಲ್ಲಿ ಎಲ್ಲಿರುತ್ತೆ? RBCs, ಕೆಂಪು ರಕ್ತ ಕಣಗಳಲ್ಲಿ ಇರುತ್ತೆ. ಓಕೆ, ಎಕ್ಸಾಂಪಲ್ ಯಾವುದು ಅಂತಂದ್ರೆ ಮ್ಯಾಮಲ್ಸ್ ಅಂತ ಫ್ಯಾಮಿಲಿ ಬರ್ಬಿಟ್ಟಿರ್ತೀನಿ ನಾನು. ನಿಮ್ಗೆ ಮಾನವ ಕೊಟ್ರೆ ಮಾನವ ಅಂತ ನೋಡ್ಕೊಂಡ್ ಬರ್ಬೇಕು. ಮ್ಯಾಮಲ್ಸ್ ಅಂತಂದ್ರೆ ಏನು ಅಂತಂದ್ರೆ ಟು ಲೇ ದಿ ಇನ್ವಾನ್ಸ್ ಅಂಡ್ ಫೀಡಿಂಗ್ ಟು ದಿ ಮಿಲ್ಕ್ ಅಂತ. ಮರಿಗಳನ್ನ ಹಾಕಿ ಮರಿಗಳಿಗೆ ಹಾಲನ್ನ ಕೊಟ್ಟು ಪೋಷಣೆಯನ್ನ ಮಾಡಿದ್ರೆ ಅದನ್ನ ಮ್ಯಾಮಲ್ಸ್ ಅಂತ ಕರಿತೀವಿ. ಅದು ಕೂಡ ಗೊತ್ತಿರ್ಬೇಕಾಗುತ್ತೆ. ಹೆಮೋಸಯಾನಿನ್, ಹಿಮೋಸಯಾನಿನ್ ಬ್ಲೂ ಕಲರ್ ಇರುತ್ತೆ. ಬ್ಲೂ ಕಲರ್ ಯಾಕಿರುತ್ತೆ ಅಂದ್ರೆ ಕಾಪರ್ ಇರುತ್ತೆ ಇದ್ರೊಳಗೆ. ಕಾಪರ್ ಹಿಮೋಸಯಾನಿನ್ ಯಾವ್ದ್ರಲ್ಲಿ ಇರುತ್ತೆ ಅಂದ್ರೆ ಬ್ಲೂ ಕಲರ್ ಇರುತ್ತೆ, ಕಾರಣ ಕಾಪರ್ ಇರುತ್ತೆ. ಇದು ಎಲ್ಲಿರುತ್ತೆ ಅಂತಂದ್ರೆ ಪ್ಲಾಸ್ಮಾದಲ್ಲಿ ಇರುತ್ತೆ, ಬ್ಲಡ್ ಪ್ಲಾಸ್ಮಾದಲ್ಲಿ ಇರುತ್ತೆ. ಯಾವ್ದ್ರಲ್ಲಿ ಇರುತ್ತೆ ಇದು ಅಂತಂದ್ರೆ ಹನೇಲಿಡ, ವಲಯ ವಂತಕಗಳು ಅಂತ ಹೇಳ್ತಿರಲ್ಲ, ಅವುದ್ರಲ್ಲಿ ಇರುತ್ತೆ ಇದು. ಓಕೆ, ವಲಯ ವಂತಕಗಳು ಇರುತ್ತೆ. ಬ್ಲೂಯಿಶ್ ಕಲರ್ ಬ್ಲಡ್ ಅನ್ನ ನೋಡ್ಬೋದು ನಾವು. ಓಕೆ, ಹಿಮೋಎರಿಥ್ರಿನ್ ಅಂತ ಕಂಡಾಗ ಎರಿಥ್ರಿನ್ ಅನ್ನೋ ಪದ ಬಂದ್ರೆ ರೆಡ್ ಅಂತ. ರೆಡ್ ಬರ್ಬೇಕು ಅಂದ್ರೆ ಐರನ್ ಇರ್ಬೇಕು. ಓಕೆ, ಐರನ್ ಕಂಟೆಂಟ್ ಇರ್ಬೇಕಾಗತ್ತೆ. ಹಿಮೋಎರಿಥ್ರಿನ್. ಓಕೆ, ರಕ್ತ ಕಣಗಳಲ್ಲಿರುತ್ತೆ. ವಲಯವಂತಕಗಳು ಅನೆಲಿಡದಲ್ಲಿ ಇರುತ್ತೆ. ಇದು ಅನೆಲಿಡ. ಸಾರಿ, ಇದು ಅನೆಲಿಡ. ಇದು ಅನೆಲಿಡದಲ್ಲಿ ಇರುತ್ತೆ. ಅನೆಲಿಡ ವಲಯವಂತಕಗಳು ಅಂತ ಕರಿತೀವಿ ಕನ್ನಡದಲ್ಲಿ. ವಲಯ ವಂತಕಗಳು. ಇದು ಮೊಲಾಸ್ಕಾ ಮೃದ್ವಂಗಿಗಳಲ್ಲಿ ಇರುತ್ತೆ. ಮೊಲಾಸ್ಕಾ ಚಿಪ್ಪನ ಹೊಂದಿರುವಂತಹ ಬಸು ನಡುವ ಅದರಲ್ಲಿ ಇರುತ್ತೆ. ಓಕೆ, ಇದು ಬ್ಲಡ್ ಸೆಲ್ಸ್ ಗಳಿರುತ್ತೆ, ರಕ್ತ ಕಣಗಳಿರುತ್ತೆ. ಬ್ಲಡ್ ಪಾರ್ಟಿಕಲ್ಸ್ ಅಂತ ಹಾಕೊಳ್ಳಿ. ಬ್ಲಡ್ ಪಾರ್ಟಿಕಲ್ಸ್ ಅಲ್ಲಿ ಇರುತ್ತೆ. ಪಾರ್ಟಿಕಲ್ಸ್ ರಕ್ತ ಕಣಗಳಲ್ಲಿ ಇರುತ್ತೆ. ಪೆನ್ನಗ್ಲೋಬಿನ್ ಅನ್ನುವಂಥದ್ದು ಇರುತ್ತೆ. ಪೆನ್ನಗ್ಲೋಬಿನ್ ಕಂದು ಬಣ್ಣ, ಬ್ರೌನ್ ಕಲರ್ ನ ಹೊಂದಿರುತ್ತೆ. ಬ್ರೌನ್ ಕಲರ್ ನ ಹೊಂದಿರುತ್ತೆ. ಕಾರಣ ಏನಂತಂದ್ರೆ ಮ್ಯಾಂಗನೀಸ್ ಅನ್ನ ಹೊಂದಿರುತ್ತೆ. ಇದು ಮ್ಯಾಂಗನೀಸ್ ಅನ್ನ ಹೊಂದಿರುತ್ತೆ. ಇದು ಬ್ಲಡ್ ಪ್ಲಾಸ್ಮಾದಲ್ಲಿ ಇರುತ್ತೆ. ಪೆನ್ನ ಅನ್ನುವಂತ ಒಂದೇ ಒಂದು ಪ್ರಾಣಿನಲ್ಲಿ ಮಾತ್ರ ಕಂಡು ಬರ್ತೀವಿ. ಪೆನ್ನ. ಇನ್ನೊಂದು ಎಕೈನೋಕ್ರೋಮ್ ಅಂತ ಇದೆ. ಎಕೈನೋಕ್ರೋಮ್ ಒಂದ್ಸಲ ಬರ್ಬಿಡ್ತೀನಿ. ಎಕೈನೋಕ್ರೋಮ್ ಅನ್ನುವಂಥದ್ದು, ಕ್ರೋಮ್ ಅನ್ನುವಂತ ಬಣ್ಣ ಬಂತು ಅಂತ ರೆಡ್ ಇರೋದಕ್ಕೆ ಕಾರಣವಾಗಿರೋದು ಐರನ್, ಕಬ್ಬಿಣ. ಓಕೆ, ಇದು
ಸಿಲಮಿಕ್ ಲಿಕ್ವಿಡ್ ನಲ್ಲಿ ಇರುತ್ತೆ. ಸಿಲಮಿಕ್ ಲಿಕ್ವಿಡ್ ಅಂದ್ರೆ ನಮ್ಮಲ್ಲಿ ಪ್ಲಾಸ್ಮಾ ಇರುತ್ತಲ್ಲ ಆ ರೀತಿಯಲ್ಲಿ ಇರುತ್ತೆ. ಇದು ಎಕೈನೋಡರ್ಮೈಟಾ ಅಂತಂದ್ರೆ ಕಂಟಕ ಚರ್ಮಿಗಳು ಅಂತ ಹೇಳ್ತೀವಿ. ಮುಳ್ಳುಗಳನ್ನ ಹೊಂದಿರುವಂತಹ ಕಂಟಕ ಚರ್ಮಿಗಳಲ್ಲಿ ಇದು ಇರುತ್ತೆ. ಓಕೆ, ಇಮೋಸಿಲ್ ನೋಡಿ, ಇದನ್ನ UPSC ಗೆ ಕೇಳಿದಾನೆ. ಇಮೋಸಿಲ್ ವೈಟ್ ಕಲರ್ ಇರುತ್ತೆ, ಅದಕ್ಕೆ ಕಲರ್ಲೆಸ್ ಅಂತ ಕರೀತಾರೆ. ವೈಟ್ ಕಲರ್ ಯಾಕಿರುತ್ತೆ ಅಂತಂದ್ರೆ ನೋ ಮೆಟಲ್ಸ್, ಇದರಲ್ಲಿ ಲೋಹಗಳು ಇರೋದಿಲ್ಲ, ನೋ ಮೆಟಲ್ಸ್. ಈಗ ಚಿತ್ರಾನ್ನ ಅಂತ ದೂರಕ್ಕೆ ಹೆಂಗ್ ಹೇಳ್ತೀರಿ ಅಂದ್ರೆ ಯೆಲ್ಲೋ ಕಲರ್ ಇಂದ ಚಿತ್ರಾನ್ನ ಅಂತ ಹೇಳ್ತೀರಾ, ಯಾಕಂದ್ರೆ ಟರ್ಮರಿಕ್ ಪೌಡರ್ ನ ಮಿಕ್ಸ್ ಮಾಡಿದ್ದಾರೆ, ಅಷ್ಟು ಪೌಡರ್ ನ ಮಿಕ್ಸ್ ಮಾಡಿದ್ದಾರೆ. ಇದ್ರಲ್ಲಿ ಯಾವ್ದು ಮೆಟಲ್ ಆಕ್ಸೈಡ್ಸ್ ಇರೋಲ್ಲ, ಅದಕ್ಕೋಸ್ಕರ ಯಾವ ಕಲರ್ ಇರೋದಿಲ್ಲ. ಓಕೆ, ಇದು ಯಾವ್ದ್ರಲ್ಲಿ ಇರುತ್ತೆ ಅಂತಂದ್ರೆ ಬ್ಲಡ್ ಪ್ಲಾಸ್ಮಾದಲ್ಲಿ ಇರುತ್ತೆ. ಇದು ಯಾವ್ದ್ರಲ್ಲಿ ಇರುತ್ತೆ ಅಂತ ನೋಡಿದಾಗ ಆಥ್ರೋಪೋಡ ಅಂತ ಹೇಳ್ತೀವಿ. ಆಥ್ರೋಪೋಡ ಅಂತಂದ್ರೆ ಆಥ್ರೋಪೋಡ ಅಂದ್ರೆ ಸಂಧಿಪದಿಗಳು ಅಂತ ಕನ್ನಡದಲ್ಲಿ. ಸಂಧಿಪದಿಗಳು ಕಾಕ್ರೋಚ್ ಅನ್ನು ಸಾಯಿಸಿದಾಗ ನಿಮ್ಗೆ ಗೊತ್ತಿದೆ, ವೈಟ್ ಕಲರ್ ರಕ್ತ ಬಂದಿರುತ್ತೆ, ಕಾರಣ ಇಮೋಸಿಲ್. ಇದನ್ನು ಕೂಡ UPSC ಕೇಳಿದ್ರೆ ಬಿಳಿ ರಕ್ತಕ್ಕೆ ಏನಂತ ಕರೀತಾರೆ ಅಂತ ಉಲ್ಟಾ ಇಮೋಸಿಲ್ ಅಂತ ಕರೀತಾರೆ ಅಂತ ಗೊತ್ತಿರಬೇಕು. ಓಕೆ, ಈ ಟೇಬಲ್ ಒಂದು ಸ್ವಲ್ಪ ಅನಾಲಿಸಿಸ್ ಮಾಡೋಣ. ಓಕೆ, ಪಿಗ್ಮೆಂಟ್ ಅಂದ್ರೆ ವರ್ಣಕಾಂತ ಕನ್ನಡದಲ್ಲಿ. ಹಿಮೋಗ್ಲೋಬಿನ್ ಅನ್ನೋದು ಒಂದು ಪಿಗ್ಮೆಂಟ್. ರಕ್ತ ಕೆಂಪಾಗಿರೋದಕ್ಕೆ ಕಾರಣವಾದ ವರ್ಣಕ ಯಾವುದು ಅಂತಾನೆ ಒಂದು ಕ್ವಶನ್ಸ್ ಅನ್ನ ಕೇಳ್ತಾನೆ. ಹಿಮೋಗ್ಲೋಬಿನ್ ಯಾಕೆ ಕೆಂಪಾಗಿದೆ? ಅದರೊಳಗೆ ರೆಡ್ ಕಲರ್ ಇರುತ್ತೆ ಕೆಂಪಾಗಿರೋದಕ್ಕೆ ಕಾರಣ ಏನಂದ್ರೆ ಅದ್ರಲ್ಲಿ ಐರನ್ ಇರುತ್ತೆ. ಐರನ್ ನಿಮ್ಗೆ ಆಗ್ಲೇ ಹೇಳಿದ್ರೆ ನಿಮಗೆ ಅಫಿನಿಟಿ ಟುವರ್ಡ್ಸ್ ಆಕ್ಸಿಜನ್, ಆಮ್ಲಜನಕ ಕಂಡ್ರೆ ಅದಕ್ಕೆ ತುಂಬಾ ಇಷ್ಟ, ಆಕ್ಸೈಡ್ ಫಾರ್ಮೇಶನ್ ಆಗ್ತದೆ, ಅದನ್ನ ರೆಡ್ ಕಲರ್ ಇರುತ್ತೆ. ಓಕೆ, ಈ ಉದಾಹರಣೆಗೆ ಮಂಗಳ ಗ್ರಹವನ್ನ ಯಾಕೆ ಕೆಂಪು ಗ್ರಹ ಅಂತ ಕರೀತಾರೆ ಅಂದ್ರೆ ಐರನ್ ಪೆರಾಕ್ಸೈಡ್ ಇದೆ ಅದರೊಳಗೆ, ಅದಕ್ಕೋಸ್ಕರ. ಯಾವ್ದ್ರಲ್ಲಿ ಇರುತ್ತೆ? ಆರ್ಬಿಸಿಸ್ ಕೆಂಪು ರಕ್ತ ಕಣಗಳಲ್ಲಿ ಇರುತ್ತೆ. ಮ್ಯಾಮಲ್ಸ್ ಎಲ್ಲಾ ಸಸ್ತನಿಗಳಲ್ಲಿ ಇರುತ್ತೆ, ಇದು ಗೊತ್ತಿರ್ಬೇಕು, ಸಸ್ತನಿಗಳಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಸಯಾನಿನ್ ಅನ್ನುವಂತ ಕಲರ್ ಬಂದಾಗ ಬ್ಲೂ ಕಲರ್ ಅಂತ ಗೊತ್ತಿರ್ಬೇಕು ನಿಮ್ಗೆ. ಕಾಪರ್ ಇರುತ್ತೆ ಇದಕ್ಕೆ, ಅದಕ್ಕೋಸ್ಕರ ಆಗುತ್ತೆ. ಪ್ಲಾಸ್ಮಾದಲ್ಲಿ ಇರುತ್ತೆ. ಮೊಲಾಸ್ಕಾ ಅಂದ್ರೆ ಚಿಪ್ಪುಗಳನ್ನ ಹೊಂದಿರುವಂತ ಪ್ರಾಣಿಗಳು ಯಾವ್ಯಾವು ಅಂತಂದ್ರೆ ಈಗ ಸ್ನೈಲ್, ಬಸವನ ಹುಳು ಅದೆಲ್ಲ ಕೇಳಿದಿರಲ್ಲ, ಸ್ನೈಲು ಮತ್ತೆ ಆಕ್ಟೋಪಸ್ ಇವೆಲ್ಲ ಕೇಳಿದಿರಲ್ಲ, ಆ ತರ ಪ್ರಾಣಿಗಳಲ್ಲಿ ಇದು ಕಂಡುಬರುತ್ತೆ. ಓಕೆ, ಎರಿಥ್ರಿನ್ ಅನ್ನುವಂತ ಪದ ಬಂದ್ರೆ ರೆಡ್ ಅಂತ. ರೆಡ್ ಗೆಲ್ಲ ಕಾರಣ ಆಗಿರೋದು ಐರನ್. ಇದು ಬ್ಲಡ್ ಪಾರ್ಟಿಕಲ್ಸ್ ಅಲ್ಲಿ ಇರುತ್ತೆ, ಅದೇನಿಲ್ಲ ವಲಯವಂತಕಗಳಲ್ಲಿ ಇರುತ್ತೆ. ನಿಮ್ಗೆ ಗೊತ್ತಿದೆ, ಎರೆಹುಳನ್ನ ಕಟ್ ಮಾಡಿದ್ರೆ ರೆಡ್ ಕಲರ್ ಬ್ಲಡ್ ಅಂತ ಬಂದಿರೋದನ್ನ ನೋಡಿರ್ತೀರ. ಪೆನ್ನಾಗ್ಲೋಬಿನ್ ಅಂತ ಇದೆ, ಇದು ಬ್ರೌನ್ ಕಲರ್ ಇರುತ್ತೆ, ಮ್ಯಾಂಗನೀಸ್ ಇರೋದ್ರಿಂದ ಇರುತ್ತೆ, ಪ್ಲಾಸ್ಮಾದಲ್ಲಿ ಇರುತ್ತೆ. ಪೆನ್ನಾ ಅನ್ನುವಂತ ಒಂದು ಪ್ರಾಣಿನಲ್ಲಿ ಮಾತ್ರ ಕಂಡುಬರುತ್ತೆ. ಇದು ಫ್ಯಾಮಿಲಿ ಅಲ್ಲ, ಜೀವಿ ಅದು. ಎಕೈನೋಡರ್ಮೈಟಾ ಕಂಟಕ ಚರ್ಮಿಗಳು ಅಂತ ಹೇಳ್ತೀವಿ. ಎಕೈನೋಕ್ರೋಮ್ ಅಂತ ಕರೀತಾರೆ. ರೆಡ್ ಕಲರ್ ಇರುತ್ತೆ, ಕ್ರೋಮ್ ಅನ್ನುವಂಥದ್ದೆಲ್ಲ ಐರನ್ ಕಂಟೆಂಟ್ ಇರೋದ್ರಿಂದ. ಸಿಲೋಮಿಕ್ ಲಿಕ್ವಿಡ್ ಇರುತ್ತೆ, ಅದರಿಂದ ಇರುತ್ತೆ. ಇದು ಎಕೈನೋಡರ್ಮೈಟಾ ಕಂಟಕ ಚರ್ಮಿಗಳು ಅಂತ ಹೇಳ್ತೀವಿ. ಮುಳ್ಳುಗಳನ್ನು ಹೊಂದಿರುವಂತವು, ಸ್ಟಾರ್ ಪೀಸ್ಗಳು, ಚೀಕು ಕುಂಬರ್ ಇವುದ್ರಲ್ಲಿ ಇರುತ್ತೆ. ಇಮೋಸಿಲ್ ಅಂತ ಹೇಳ್ತೀವಿ. ಇಮೋಸಿಲ್ ವೈಟ್ ಕಲರ್ ಇರುತ್ತೆ, ಕಾರಣ ನೋ ಕಲರ್ ಅಂತ ಹೇಳ್ತೀವಿ ವೈಟ್ ಕಲರ್ ನ. ಮೆಟಲ್ ಆಕ್ಸೈಡ್ಸ್ ಯಾವ್ದು ಇರೋದಿಲ್ಲ, ಯಾವ ಮೆಟಲ್ ಇರೋದಿಲ್ಲ, ಅದು ಆಕ್ಸೈಡ್ ಫಾರ್ಮೇಶನ್ ಆಗಲ್ಲ, ಅದರಿಂದ ಕಲರ್ ಇರಲ್ಲ. ಇದು ಎಂಟ್ರಲ್ಲಿ ಇರುತ್ತೆ ಅಂದ್ರೆ ಆಥ್ರೋಪೋಡ ಅಂತ ಹೇಳ್ತೀವಿ. ಕಾಕ್ರೋಚ್ ಇದ್ರಲ್ಲಿ ಇರುತ್ತೆ, ಗೊತ್ತಿರ್ಬೇಕು. ಓಕೆ, ಇಷ್ಟು ಮಾಹಿತಿ ಇದ್ರ ಮೇಲೆ ಗೊತ್ತಿರ್ಬೇಕು. ಬ್ಲಡ್ ಗೆ ಒಂದ್ ಸ್ವಲ್ಪ ಅಪ್ಡೇಟೇಷನ್ ವರ್ಷನ್ ಅಲ್ಲಿ ಕೂಡ ಕ್ವಶನ್ಸ್ ಬರೋ ಸಾಧ್ಯತೆಗಳಿದೆ. ಅಲ್ಲೂ ಎಲ್ಲೆಲ್ಲೇ ಬಂದಿವೆ ನಿಮ್ಗೂ ಗೊತ್ತಿರ್ಬೇಕು. ನೋಡೋಣ. ನಿಮ್ಗೆ ಈಗಾಗಲೇ ಗೊತ್ತಿದೆ, ವರ್ಲ್ಡ್ ಬ್ಲಡ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇದನ್ನ ಜೂನ್ 14 ಸೆಲೆಬ್ರೇಟ್ ಮಾಡ್ತೀವಿ. ಕಾರಣ ಇದು ಡಾಕ್ಟರ್ ಕಾರ್ಲ್ ಲ್ಯಾಂಡ್ ಸ್ಟೆನರ್ ಅನ್ನುವಂತ ವಿಜ್ಞಾನಿ, ಆಕ್ಚುಲಿ ಫಿಸಿಷಿಯನ್ ಇವರು, ಇಂಗ್ಲೆಂಡ್ ಅವರು. ಇವರು ಮೊಟ್ಟ ಮೊದಲಿಗೆ ರಕ್ತದ ಗುಂಪನ್ನು ವರ್ಗೀಕರಿಸಿದ್ರು. ಅವ್ರ ದಿನವನ್ನ ನಾವೇನಂತ ಕರೀತೀವಿ, ಬರೀ ಆಚರಣೆ ಮಾಡ್ತೀವಿ ಬರ್ಡೇ ಏನಂತಂದ್ರೆ ವರ್ಲ್ಡ್ ಬ್ಲಡ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ರಾಷ್ಟ್ರೀಯ ರಕ್ತ ದಿನ ಈಗಾಗಲೇ ಗೊತ್ತಿದೆ. 1 ಅಕ್ಟೋಬರ್ ಅನ್ನ ನಾವು ಎಂತ ಕರಿತೀವಿ ಅಂದ್ರೆ ರಾಷ್ಟ್ರೀಯ ರಕ್ತ ದಿನ, ನ್ಯಾಷನಲ್ ಬ್ಲಡ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇದು ಗೊತ್ತಿರಲಿ. ಓಕೆ, ಪ್ಲಾಸ್ಮಾ ಥೆರಪಿ ಬಗ್ಗೆ ಗೊತ್ತಿರಲಿ. ಇದು ರೀಸೆಂಟ್ ಆಗಿ ವೇವ್ಸ್ ಆಗಿತ್ತು ಕರೋನಾ ಬಂದಾಗ. ಪ್ಲಾಸ್ಮಾ ಥೆರಪಿ ಅಂದ್ರೆ ಏನು ಅಂತಂದ್ರೆ, ಕರೋನಾ ಬಂದು ವಾಸಿ ಆಗಿರುತ್ತೆ ಅಂದ್ರೆ ಒಂದು ಬಾಡಿನಲ್ಲಿ ಇಮ್ಯುನಿಟಿ ಡೆವಲಪ್ ಆಗಿರುತ್ತೆ. ಅವನು ಪ್ಲಾಸ್ಮಾನ ತೆಗೆದುಕೊಂಡು ಕಾಯಿಲೆ ಬಂದಿರೋರಿಗೆ ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಅದನ್ನು ಸರಿಪಡಿಸಬಹುದು. ಆ ಸರಿಪಡಿಸೋದಕ್ಕೆ ಪ್ಲಾಸ್ಮಾ ಥೆರಪಿ ಅಂತ ಕರಿತೀವಿ. ಇದೊಂದು 10% ಅಷ್ಟೇ ಆಕ್ಟ್ ಆಗುತ್ತೆ, 10% ಅಷ್ಟೇ ವರ್ಕ್ ಆಗುತ್ತೆ. ಅದು ಕೂಡ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಕಾರಣ ಪ್ಲಾಸ್ಮಾ ಥೆರಪಿ ಏನಿರೋದು ಗೊತ್ತಿರ್ಬೇಕಾಗಿದೆ. ಪ್ಲಾಸ್ಮಾ ಥೆರಪಿಯನ್ನ ಇಂಡಿಯಾದಲ್ಲಿ ಮೊಟ್ಟ ಮೊದಲಿಗೆ ಎಲ್ಲಿ ಮಾಡಿದ್ರು ಅಂದ್ರೆ ಡೆಲ್ಲಿನಲ್ಲಿ ಮಾಡಿದ್ರು. ಓಕೆ, ಡೆಲ್ಲಿ
ಓಕೆ, ದೆಹಲಿನಲ್ಲಿ ಮಾಡಿದ್ವಿ. ಕರ್ನಾಟಕದಲ್ಲಿ ಪ್ಲಾಸ್ಮಾ ಬ್ಯಾಂಕ್ ಎಲ್ಲಿದೆ ಅಥವಾ ಪ್ಲಾಸ್ಮಾ ಥೆರಪಿಯನ್ನು ಎಲ್ಲಿ ಮಾಡೋದು ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಬೆಂಗಳೂರಿನಲ್ಲಿ ಮಾಡಿದ್ವಿ. ಬೆಂಗಳೂರು ಇಲ್ಲಿವರೆಗೆ ಪ್ಲಾಸ್ಮಾ ಥೆರಪಿಯನ್ನ ಏನೇನು ಮಾಡಿದೀವಿ ಅಂದ್ರೆ ಸಾಸ್ ಅಂತ ಒಂದು ಕಾಯಿಲೆ ಬಂದಿತ್ತು, ಅದಕ್ಕೆ ಮಾಡಿದೀವಿ. ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಸಾಸ್ ಅನ್ನುವಂತ ಒಂದು ಕಾಯಿಲೆ ಬಂತು, ಅದಕ್ಕೆ ಮಾಡಿದ್ವಿ. ಹೆಬೋಲಾ ಅಂತ ಬಂತು, ಗೊತ್ತಿದೆ ನಿಮ್ಗೆ, ಹೆಬೋಲಾಕ್ಕೆ ಇದನ್ನ ಮಾಡಿದ್ವಿ. H1N1 ಅಂತ ಬಂದಿತ್ತು, ಅದಕ್ಕೆ ಮಾಡಿದ್ವಿ. ರೀಸೆಂಟ್ ಆಗಿ ನೋಡೋದಂದ್ರೆ ಕೊರೋನಾಕ್ಕೆ ಈ ಒಂದು ಟ್ರೀಟ್ಮೆಂಟ್ ಅನ್ನ ಮಾಡಿದ್ವಿ, ಅದನ್ನ ಗೊತ್ತಿರ್ಬೇಕು. ರಕ್ತದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಈಗ ಆಲ್ರೆಡಿ ಗೊತ್ತಿದೆ, ಇದು ಇಂಪಾರ್ಟೆಂಟ್ ಇರೋದ್ರಿಂದ ನಾನು ಒಂದ್ ಕಡೆ ಬರೀತಾ ಇದ್ದೀನಿ ಅಷ್ಟೇ. ಹೆಮಿಟಾಲಜಿ ಅಂತ ಕರೀತಾರೆ, ತುಂಬಾ ಎಕ್ಸಾಮ್ ನಲ್ಲಿ ಇದನ್ನ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಹೆಮಿಟಾಲಜಿ ಅಂತ ಹೇಳ್ತೀವಿ, ಹೆಮಿಟಾಲಜಿ ಅಂತ ಕರಿತೀವಿ. ಪ್ಲಾಸ್ಮಾದಲ್ಲಿರುವ ಪ್ರೋಟೀನ್ ಯಾವುದು ಅಂತ ಕೇಳ್ತಾರೆ, ಆಲ್ಬುಮಿನ್. ಪ್ಲಾಸ್ಮಾದಲ್ಲಿರುವಂತಹ ಪ್ರೋಟೀನ್ ಯಾವುದು ಅಂತ ರೀಸೆಂಟ್ ಆಗಿ ಕ್ವಶನ್ಸ್ ಆಗಿತ್ತು. ಆಲ್ಬುಮಿನ್ ಅನ್ನುವಂತ ಪ್ರೋಟೀನ್ ಇದೆ. ಈ ಆಲ್ಬುಮಿನ್ ಅನ್ನುವಂತ ಪ್ರೋಟೀನ್ ನ ಕೊರತೆ ಆದ್ರೆ ನನಗೆ ಆಲ್ಬುಮಿಸಮ್ ಅನ್ನುವಂತ ವೈಟ್ ಕಲರ್ ಆಗುವಂತ ಒಂದು ಕಾಯಿಲೆ ಬರುತ್ತೆ ಅಂತ ಕೂಡ ಹೇಳಿದ್ದೀನಿ ನಾನು ಡಿಸೀಸ್ ಅಲ್ಲಿ. ಬಟ್ ಎಕ್ಸಾಮ್ ದೃಷ್ಟಿಯಿಂದ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಗೊತ್ತಿರ್ಬೇಕು. ಆಮೇಲೆ ವೇವ್ಸ್ ಅಲ್ಲಿ ಇರುವಂತಹ ಒಂದು ಏನಾದ್ರು ಟೆಸ್ಟ್ ಅಲ್ಲಿ ಇದ್ರೆ ಅದು ಕ್ವಶನ್ಸ್ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೇಕು, ದರ್ಶನ್ ಕೇಸಲ್ಲಿ ರೇಣುಕಾ ಸ್ವಾಮಿ ಅವರಿಗೆ ಒದ್ದಾಗ ಅವ್ರ ರಕ್ತ ಚಿಮ್ಮಿದೆ ಬಾಡಿ ಮೇಲೆ, ಅವನು ಬಟ್ಟೆ ಮೇಲೆ ಬಿದ್ದಿರುವಂತ ರಕ್ತ ಚಿಮ್ಮಿರೋದನ್ನ ಬಟ್ಟೆಯನ್ನ ವಾಶ್ ಮಾಡಿದ್ದಾರೆ. ವಾಶ್ ಮಾಡಿದ್ರು ಅವನದೇ ರಕ್ತ ಬಟ್ಟೆ ಮೇಲೆ ಕಲೆ ಉಳ್ಕೊಂಡಿದೆ ಅಂತ ಟೆಸ್ಟ್ ಮಾಡಿದ್ವಿ. ಅದು ರೀಸೆಂಟ್ ಆಗಿ ವ್ಯವಸ್ಥಿರೋದ್ರಿಂದ ಇದು ಕ್ವಶನ್ಸ್ ಆಗುವಂತ ಸಾಧ್ಯತೆ ಇದೆ. ಲುಮಿನಲ್ DNA ಟೆಸ್ಟ್ ನ ಮಾಡ್ತಾರೆ. ರಕ್ತದ ಕಲೆ ಪರೀಕ್ಷೆ ಯಾವುದು ಅಂತ ಕೇಳ್ತಾನೆ. ಬ್ಲಡ್ ಮಾರ್ಕ್ ಟೆಸ್ಟ್ ಯಾವುದು ಅಂತ ಕೇಳಿದ್ರೆ ಲುಮಿನಲ್ DNA ಟೆಸ್ಟ್ ಅಂತ ಹೇಳ್ತೀವಿ. ಇದು ವ್ಯವಸ್ಥೆಯಲ್ಲಿ ಇದೆ, ಕ್ವಶನ್ಸ್ ಆಗೋ ಸಾಧ್ಯತೆ ಇದೆ. ನಿಮ್ಮ ರಕ್ತ ನಿಮ್ ಬಟ್ಟೆ ಮೇಲೆ ಚಿಮ್ಮಿ, ಆ ಚಿಮ್ಮಿರುವಂತಹ ರಕ್ತವನ್ನ ಬಟ್ಟೆಯನ್ನ ವಾಶ್ ಮಾಡಿ ನಂತರ ಉಳ್ಕೊಂಡಿರುವಂತಹ ಮಾರ್ಕ್ ನ ಆಧಾರದ ಮೇಲೆ ನಾವು ಅವ್ರದೇನ ಬ್ಲಡ್ ಅಲ್ವಾ ಅಂತ ತಿಳ್ಕೊಳ್ಳಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನಾವೇನ್ ಕರೀತೀವಿ, ಲುಮಿನಲ್ DNA ಟೆಸ್ಟ್ ಅಂತ ಕರೀತಾರೆ. ಲುಮಿನಲ್ DNA ಟೆಸ್ಟ್ ಅಂತ ಕರೀತೀವಿ. ನೆಕ್ಸ್ಟ್ HbA1c. ನಿಮ್ಗೆ ಗೊತ್ತಿರಬೇಕು, ಡಯಾಬಿಟಿಕ್ ಪೇಷಂಟ್ಸ್ಗೆ HbA1c ಟೆಸ್ಟ್ ಅನ್ನ ಮಾಡಿ ಅಂತ ಹೇಳ್ತಾರೆ. HbA1c ಟೆಸ್ಟ್ ಅಂತಂದ್ರೆ ಏನು ಅಂತಂದ್ರೆ, ನಮ್ಮ ಫುಡ್ ಅನ್ನ ತಿನ್ನೋದ್ರ ವೇರಿಯೇಷನ್ ಮೇಲೆ ಬ್ಲಡ್ ಶುಗರ್ ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ, ಕಂಟಿನ್ಯೂಸ್ ಆಗಿ ಕಾನ್ಸ್ಟೆಂಟ್ ಆಗಿರೋದ್ರಿಂದ. ಈ ಆವರೇಜ್ 3 months ಬ್ಲಡ್ ಶುಗರ್ ಅನ್ನ ತೆಗೆದುಕೊಳ್ಳೋದಕ್ಕೆ HbA1c ಅಂತ ಕರೀತಾರೆ. ಇದು ಇವಾಗ ಕ್ವಶನ್ಸ್ ಆಗೋ ಸಾಧ್ಯತೆ ಇದೆ, ಕಾರಣ ಡಯಾಬಿಟಿಕ್ ಇಟ್ಸ್ ಎ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ. ಓಕೆ, ಗ್ಲೈಕೋಲಿಟೇಟ್ ಟೆಸ್ಟ್ ಅಂತ ಹೇಳ್ತಾರೆ. ಇದನ್ನ ಬೇಡ, HbA1c ಟೆಸ್ಟ್ ಅನ್ನ 3 months ಆವರೇಜ್ ಶುಗರ್ ಟೆಸ್ಟ್ ಅಂತ ಗೊತ್ತಿದ್ರೆ ಸಾಕು. ಆವರೇಜ್ ಶುಗರ್ ಟೆಸ್ಟ್. ಇದಿಷ್ಟು ಅಪ್ಡೇಷನ್ಸ್ ಗೆ ಸಂಬಂಧಪಟ್ಟಂತ ಒಂದಿದೆ. ಓಕೆ, ಒಂದ್ ಸ್ವಲ್ಪ ಕ್ವಿಕ್ ಆಗಿ ಹಾಗೆ ನೋಡ್ಕೊಂಡು ನೋಡೋಣ. ವರ್ಲ್ಡ್ ಬ್ಲಡ್ ಡೇ ಅಂತ ಮಾಡ್ತೀವಿ, June 14th ಮಾಡ್ತೀವಿ. ಕಾರಣ ಅವತ್ತೇ ಯಾಕೆ ಮಾಡ್ತೀವಿ ಅಂದ್ರೆ, ಕಾರ್ಲ್ ಅಂಡ್ ಸ್ಟೆನರ್ ಅನ್ನುವಂಥವ್ರು ಬ್ಲಡ್ ಅನ್ನ ಕ್ಲಾಸಿಫಿಕೇಶನ್ ಮಾಡಿದಂತವ್ರು, ಅವರ ಜನ್ಮದಿನ ಅವತ್ತು, ಅದಕ್ಕೋಸ್ಕರ ಮಾಡ್ತಾರೆ. ನ್ಯಾಷನಲ್ ಬ್ಲಡ್ ಡೇ ಯಾವತ್ತು, ರಾಷ್ಟ್ರೀಯ ರಕ್ತ ದಿನ ಯಾವತ್ತು ಅಂತ ಕೇಳ್ತಾನೆ, October 1st ನಾವು ನ್ಯಾಷನಲ್ ಬ್ಲಡ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಯಾರು ಒಂದು ಕಾಯಿಲೆ ಬಂದು ವಾಸಿ ಆಗಿದ್ದು ಆ ಬ್ಲಡ್ ಪ್ಲಾಸ್ಮಾನ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಿ ಅವರಲ್ಲೂ ಇಮ್ಯುನಿಟಿಯನ್ನ ಡೆವಲಪ್ ಮಾಡೋದಕ್ಕೆ ಬಳಸೋದಕ್ಕೆ ಪ್ಲಾಸ್ಮಾ ಥೆರಪಿ ಅಂತ ಕರೀತಾರೆ. ನಮ್ಮ ಇಂಡಿಯಾದಲ್ಲಿ ಕೂಡ ಇದನ್ನ ಮಾಡಿದ್ವಿ. ಪ್ಲಾಸ್ಮಾ ಥೆರಪಿನ ಇಂಡಿಯಾದಲ್ಲಿ ಮೊಟ್ಟ ಮೊದಲಿಗೆ ಎಲ್ಲಿ ಮಾಡೋದು ಅಂದ್ರೆ ಡೆಲ್ಲಿನಲ್ಲಿ ಮಾಡಿದ್ವಿ. ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಪ್ಲಾಸ್ಮಾ ಬ್ಯಾಂಕ್ ಅಥವಾ ಪ್ಲಾಸ್ಮಾ ಥೆರಪಿನ ಮಾಡೋದು ಎಲ್ಲಿ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಮಾಡಿದ್ವಿ. ಇದು ಒಂದು 10% ಅಷ್ಟು ಸಕ್ಸಸ್ ರೇಟ್ ಅನ್ನ ನೋಡಬಹುದು. ಯಾವ್ಯಾವ ಕಾಯಿಲೆಗಳಿಗೆ ಇಲ್ಲಿವರೆಗೆ ನಾವು ಮಾಡಿದೀವಿ, ಮೇನ್ ಆಗಿರುವಂತಹ ಒಂದು 2-3 ಕಾಯಿಲೆಗಳನ್ನ ನೋಡೋಣ. ಸಾಸ್ ಅಂತ ಒಂದು ಕಾಯಿಲೆ ಬಂದಿತ್ತು, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಸ್ಟಮ್ ಅಂತ, ಈ ಕಾಯಿಲೆಗೆ ಮಾಡಿದ್ವಿ. ಎಬೋಲಾ, H1N1, ಓಕೆ, ಸ್ವೈನ್ ಫ್ಲೂ ಅಂತ ಹೇಳ್ತಿರಲ್ಲ, ಹಂದಿ ಜ್ವರ ಅಂತ ಹೇಳ್ತಿರಲ್ಲ, ಅದಕ್ಕೆ ಮಾಡಿದ್ವಿ. ಕೊರೋನಾಗೆ ಇದನ್ನ ಮಾಡಿದ್ವಿ. ಓಕೆ, ರಕ್ತದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ರೆ ಈಗ ಆಲ್ರೆಡಿ ಗೊತ್ತಿದೆ, ಅದು ಕೂಡ ಒಂದ್ ಕಡೆ ಇರಲಿ, ಇಂಪಾರ್ಟೆಂಟ್ ಇದು ಹೆಮಿಟಾಲಜಿ. ಓಕೆ, ಪ್ಲಾಸ್ಮಾದಲ್ಲಿರುವಂತಹ ಪ್ರೋಟೀನ್ ಯಾವುದು ಅಂತ ಕೇಳ್ತಾನೆ. ನೋಡಿ, ಪ್ಲಾಸ್ಮಾ ವೆರಿ ಇಂಪಾರ್ಟೆಂಟ್ ಅನ್ನೋದಕ್ಕೆ ಯಾಕೆಂದ್ರೆ ಈಗ ಒಂದ್ 2-3 ವರ್ಷದಿಂದ ಏನೇನು ಕ್ವಶನ್ಸ್ ಬಂದಿವೆ ಅಂದ್ರೆ, ಎಷ್ಟು % ಪ್ಲಾಸ್ಮಾ ಇದೆ ಅಂತ ಬಂದಿದೆ. 55% ಪ್ಲಾಸ್ಮಾ ಇದೆ. ಪ್ಲಾಸ್ಮಾದಲ್ಲಿರುವಂತಹ ಪ್ರೋಟೀನ್ ಯಾವುದು, ಹೆಚ್ಚಾಗಿರೋ ಪ್ರೋಟೀನ್ ಯಾವುದು ಅಂತ ಕೇಳ್ತಾನೆ, ಆಲ್ಬುಮಿನ್ ಅನ್ನುವಂಥದ್ದಿದೆ. ಪ್ಲಾಸ್ಮಾದಲ್ಲಿರುವ ಲೋಹ ಯಾವುದು ಅಂತ ಕೇಳ್ತಾನೆ, ಐರನ್ ಅಂತ ಮೊದಲು ಕೊಟ್ಟಿರ್ತಾನೆ. ಬ್ಲಡ್ ಅಂತ ಐರನ್ ಅಂತ ಟಿಕ್ ಮಾಡ್ತಾರೆ, ಹೋಗ್ಬಿಡುತ್ತೆ ಮಾರ್ಕ್ಸ್. ಮೆಗ್ನೀಷಿಯಂ ಇರುತ್ತೆ, ಮೆಗ್ನೀಷಿಯಂ. ಓಕೆ, ಇದನ್ನ ಬ್ಲಡ್ ಮಾರ್ಕ್ ಟೆಸ್ಟ್ ಯಾವುದು, ರಕ್ತ ಕಲೆಯನ್ನ ಪರೀಕ್ಷೆ ಮಾಡೋದು ಯಾವುದು ಅಂತ ಕೇಳ್ತಾನೆ, ಲುಮಿನಲ್ DNA ಟೆಸ್ಟ್. ಓಕೆ, ಇದು ವ್ಯವಸ್ಥೆ ಇದೆ, ಕಾರಣ ದರ್ಶನ್ ಅವರು ರೇಣುಕಾ ಸ್ವಾಮಿ ಅವರಿಗೆ ಬಂದಾಗ ಅವ್ರ ಬಾಡಿಯಿಂದ ರಕ್ತ ದರ್ಶನ್ ಮೇಲೆ ಆಗಿರುತ್ತೆ, ಬಟ್ಟೆ ಮೇಲೆ ಚೆಲ್ಲಿರುತ್ತೆ. ಅವನು ತೆಗೆದುಕೊಂಡೋಗಿ ಬಟ್ಟೆಯನ್ನ ವಾಶ್ ಮಾಡೋದು ಕೊಟ್ಟಿರ್ತಾರೆ.
ಅವರು ಇದನ್ನ ಮಾಡಿದಾಗ ಪೊಲೀಸ್ನವರು ಏನೇನು ಎವಿಡೆನ್ಸ್ ಸಿಗುತ್ತೆ ಅದನ್ನೆಲ್ಲ ತೆಗೆದುಕೊಂಡಾಗ ಆ ಬಟ್ಟೆ ಕೂಡ ತೆಗೆದುಕೊಳ್ತಾರೆ. ಅದ್ರ ಮೇಲಿದ್ದಂತ ಕಲೆ ಟೆಸ್ಟ್ ನ ಆಧಾರದ ಮೇಲೆ ಅದು ರೇಣುಕಾ ಸ್ವಾಮಿಯ ಕಲೆ ಕಲೆ ಆಗೋದಕ್ಕೆ ಕಾರಣ ಏನಂದ್ರೆ ಇವರು ಅವ್ರಿಗೆ ಹೊಡೆದಿದ್ದಾರೆ ಇರೋದಕ್ಕೆ ಒಂದು ಎವಿಡೆನ್ಸ್ ಆಗಿ ತೆಗೆದುಕೊಂಡಿರ್ತಾರೆ. ಇದು ವ್ಯವಸಾಯ ಇರುತ್ತೆ. ಇದು ಅವರ ದರ್ಶನ್ ದೃಷ್ಟಿಯನ್ನಾಗ್ಲಿ ಇದ್ರ ದೃಷ್ಟಿಯಿಂದಾನೇ ಹೇಳ್ತಾ ಇಲ್ಲ, ನಿಮ್ಗೆ ಅರ್ಥ ಆಗೋದಕ್ಕೆ ಈಸಿ ಆಗ್ಲಿ ಅಂತ. ನನಗೆ ಯಾರು ಅಗೇನ್ಸ್ಟ್ ಏನಲ್ಲ, ಬಟ್ ಅರ್ಥ ಆಗ್ಲಿ ಅನ್ನೋದೊಂದು ಒಂದು ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಲುಮಿನಲ್ DNA ಟೆಸ್ಟ್ ನ ಮಾಡ್ತಾರೆ. HbA1c ಟೆಸ್ಟ್ ಅಂತ ನಿಮ್ಗೆ ಈಗ ಆಲ್ರೆಡಿ ಪಾಪ್ಯುಲರ್ ಆಗಿರುತ್ತೆ. 3 months ಆವರೇಜ್ ಗ್ಲೂಕೋಸ್ ಲೆವೆಲ್ ನಮ್ಮ ಬ್ಲಡ್ ಟೆಸ್ಟ್ ನ ಮಾಡ್ತೀವಿ, ಇದನ್ನ HbA1c ಟೆಸ್ಟ್ ಅಂತ ಮಾಡ್ತೀವಿ. ಓಕೆ, ಇಷ್ಟು ಸೈಟಾಲಜಿನಲ್ಲಿ ಇಸ್ ಎ ಪಾರ್ಟ್, ಹೆಮಟಾಲಜಿ ಅನ್ನೋದು ಇಷ್ಟು ಗೊತ್ತಿರ್ಬೇಕಾಗುತ್ತೆ. ನಿಯರ್ಲಿ 4 ವಿಡಿಯೋಗಳನ್ನ ಬ್ಲಡ್ ರಿಲೇಟೆಡ್ ಆಗಿ ಮಾಡಿದ್ವಿ. ಓಕೆ, ಒಂದು ಫಿಸಿಯಾಲಜಿ ಆಫ್ ದಿ ಬ್ಲಡ್ ಅನ್ನ ಓದಿದೀವಿ, ಅದೇ 2 ವಿಡಿಯೋಗಳಾಗಿದೆ. 2 ವಿಡಿಯೋ ಅದನ್ನ ನೋಡ್ಬೋದು. ಡಿಸೀಸ್ ಆಫ್ ದಿ ಬ್ಲಡ್ ಅಂತ ಮಾಡಿದ್ವಿ, ಕ್ಲಾಸಿಫಿಕೇಶನ್ಸ್ ಆಫ್ ದಿ ಬ್ಲಡ್. ನೀವು ಅದನ್ನ ಆರ್ಡರ್ ನಲ್ಲಿ ಓದ್ಬಿಟ್ರೆ ಎಂಟೈರ್ ಬ್ಲಡ್ ಮೇಲೆ ಕ್ವಶನ್ಸ್ ಅನ್ನ ನೋಡ್ಬೋದು. ಒಂದು ಕ್ವಶನ್ಸ್ ಇವಾಗ ಕಾಮನ್ ಆಗಿ ಆಗ್ಬಿಟ್ಟಿದೆ. ಇದೊಂದು ಸ್ಮಾಲ್ ಏರಿಯಾ ಬ್ಲಡ್ ಅನ್ನೋದು. 1 ಕ್ವಶನ್ಸ್ ಕಾಮನ್ ಆಗಿ ಬರ್ತದೆ. ಎಸ್ಪೆಷಲಿ SSC, ಬ್ಯಾಂಕಿಂಗ್, RRB ಬರೆಯೋದು ವೆರಿ ಇಂಪಾರ್ಟೆಂಟ್. ಕಾರಣ ಏನಂತಂದ್ರೆ ಬಯಾಲಜಿನಲ್ಲಿ ಕ್ವಶನ್ಸ್ ಅನ್ನ ಕೊಡ್ಬೇಕು, ಎಷ್ಟು ವೈಟೇಜ್ ಇದೆ ನೋಡಿದಾಗ ಬ್ಲಡ್ ಅನ್ನ ಮೇಜರ್ ಆಗಿ ಕನ್ಸಿಡರ್ ಮಾಡ್ತಾನೆ. ಇದ್ರ ಮೇಲೆ ಕ್ವಶನ್ಸ್ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಆಮೇಲೆ ಮುಂದೆ ಬರುವಂತ ಎಕ್ಸಾಮ್ ಅನ್ನು ನಾವು ಮುಂದೆ ಇಟ್ಕೊಂಡ್ರೆ PC ಮತ್ತು PSI ನಲ್ಲಿ ಅತಿ ಹೆಚ್ಚಿಗೆ ಕ್ವಶನ್ಸ್ ಬಂದಿರುವಂತ ಸೈಕಾಲಜಿ ಏರಿಯಾ ಅಂತಂದ್ರೆ ಬ್ಲಡ್. ಓಕೆ, ಇಷ್ಟನ್ನ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಿಲ್ಲಿಸೋಣ. ಮುಂದಿನ ತರಗತಿಯನ್ನ ಇನ್ನೊಂದು ಟಾಪಿಕ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ.